ದೇವಾದಿಗಳ ಪೂಜೆ ದೇವಾದಿಗಳೇ ಮಾಡುತ್ತಾರ. ಬಂಡಿಗಣಿ ನೀಲಮಾಣಿಕ ಮಠದಾಗ ನಿರ್ಗುಣದಾಗ ಕಂಡತ್ತ ಹೇಳತಾನ ರಾಮಣ್ಣನ ಮಗ, ಕಂಡತ್ತ ಹೇಳತಾನ ರಾಮಣ್ಣನ ಮಗ. ದೇವಾದಿಗಳ ಪೂಜೆ ದೇವಾದಿಗಳೇ ಮಾಡುತ್ತಾರ. ಬಂಡಿಗಣಿ ನೀಲಮಾಣಿಕ ಮಠದಾಗ ನಿರ್ಗುಣದಾಗ ಬಸವಣ್ಣನ ಗದ್ದುಗಿ ಕೆಳಗಿನ ಪರಸಿ ಎಲ್ಲ ಬಂಗಾರದಾಗಿತ್ತು, ಎಲ್ಲ ಬಂಗಾರದಾಗಿತ್ತು. ಬಸವಣ್ಣನ ಬಲಗಡೆ ಬಾಜು ಮಹಾಲಕ್ಷ್ಮಿ ಕುಂತಾಳ. ಬಸವಣ್ಣ ತಾಗೋನ ಅಳಗ್ಯಾಡಸೀದ ಆಗ ವರಾಹ ಅವತಾರ ಬಂದು ಸೊಂಡಿಲೆ ನೀರ ತಂದು ಬಂಗಾರದ ಪರಸಿ ತಿಕ್ಕುತ್ತಿದ್ದ. ದೇವಾದಿಗಳ ಪೂಜೆ ದೇವಾದಿಗಳೇ ಮಾಡುತ್ತಾರ. ಬಂಡಿಗಣಿ ನೀಲಮಾಣಿಕ ಮಠದಾಗ ನಿರ್ಗುಣದಾಗ ಕಂಡತ್ತ ಹೇಳತಾನ ರಾಮಣ್ಣನ ಮಗ, ಕಂಡತ್ತ ಹೇಳತಾನ ರಾಮಣ್ಣನ ಮಗ. ದೇವಾದಿಗಳ ಪೂಜೆ ದೇವಾದಿಗಳೇ ಮಾಡುತ್ತಾರ. ಬಂಡಿಗಣಿ ನೀಲಮಾಣಿಕ ಮಠದಾಗ ನಿರ್ಗುಣದಾಗ ಬಸವಣ್ಣತ ಬಸವಣ್ಣನ ಪೂಜಾ ಮಾಡಿ ಗಂಟೆ ಧೂಪಾರತಿಯ ಬೆಳಗಿದ. ಗುಗ್ಗುಳದ ಹೋಗಿ ಎಬ್ಬಿಸಿದ, ಕೈಲಾಸದ ಗಂಟೆ ನುಡಿಸಿದ್ದ. ಮುರುಡೇಶ್ವರ ನಂದಿಯ ಮ್ಯಾಲ ಕರೆಸಿದ್ದ. ತಿರುಪತಿಯಲ್ಲಿ ತೇರಿನ ಮುಂದ ನಿಂತ ತಾಚನ್ನ ಬಸವಣ್ಣ. ದೇವಾದಿಗಳ ಪೂಜೆ ದೇವಾದಿಗಳೇ ಮಾಡುತ್ತಾರ. ಬಂಡಿಗಣಿ ನೀಲಮಾಣಿಕ ಮಠದಾಗ ನಿರ್ಗುಣದಾಗ ಕಂಡತ್ತ ಹೇಳತಾನ ರಾಮಣ್ಣನ ಮಗ, ಕಂಡತ್ತ ಹೇಳತಾನ ರಾಮಣ್ಣನ ಮಗ. ದೇವಾದಿಗಳ ಪೂಜೆ ದೇವಾದಿಗಳೇ ಮಾಡುತ್ತಾರ. ಬಂಡಿಗಣಿ ನೀಲಮಾಣಿಕ ಮಠದಾಗ ನಿರ್ಗುಣದಾಗ ತಿರುಮಲೆಯ ಗುಡಿಯ ಜ್ಞಾನಿನ ಹುಲಿಯ ನಕ್ಕದ ನೋಡಿ ಆನಂದ ಹೊಂದಿದ. ವೆಂಕಟೇಶನ ಸುಗುಣದ ರೂಪವ ನೋಡಿದ. ಸ್ವರೂಪದ ಹಣಿ ನಮ ಶಿವಾಯ ಓಂ 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 ನಮ ಶಿವಾಯ ನಮಃ ಓಂ ನಮ ಶಿವಾಯ ನಮಃ ಓಂ ನಮ ಶಿವಾಯ ನಮಃ ಓಂ ನಮ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ಶಿವ 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 ಸಂಬ ಸದಾ 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 ಶಿವ ಸದಾ ಶಿವ ಸಂಬ ಸದಾ ಶಿವ ಸಂಬ ಸದಾ ಶಿವ ಸಂಬ ಸದಾ ಶಿವ ಓಂ 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 ಶಿವ
ಮಹಾರಾಜ್ ಕಿ, ಶ್ರೀ ಜಗದ್ಗುರು ಮಹಾಸನ್ನಿಧಿ ಅವರಿಗೆ, ಬಂಡಿಗಿರಿ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರಿಗೆ ಜೈ ಮಂಗಲಂ ಜೈ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖ ಕಲ್ಪಿತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಈ ನಾಡಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಹಾಗೂ ಬ್ರಹ್ಮರಾಂಬಿಕಾ ತಾಯಿಯನ್ನ, ಅವರಾದಿ ಗ್ರಾಮದ ಸರ್ವ ದೇವತೆಗಳನ್ನ, ಕಪರಟ್ಟಿ ಕಳ್ಳಿಗುದಿಯ ಪವಾಡ ಪುರುಷ ಗುರು ಮಹಾದೇವಜ್ಜನವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ನ ಭೂತೋ ನ ಭವಿಷ್ಯತೆ, ಹಿಂದೂ ಅವರಾದಿ ಗ್ರಾಮದೊಳಗೆ ಎಂದೂ ವಿಶೇಷವಾದ ಕಾರ್ಯಕ್ರಮ ಹಿಂಗ ಆಗಿಲ್ಲ, ಮುಂದಾಗೋದು ಈ ಶಿವನಂದಿಸಿಗೆ ಬಿಟ್ಟದ್ದು. ಹಿಂದಾಗಿಲ್ಲ, ಆದ್ರೆ ಇಂದು ಆನೆ, ಅಂಬಾರಿ, ಒಂಟಿ, ಕುದುರೆ ಅನೇಕ ವಾದ್ಯಗಳಿಂದ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ನಂದೀಶನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಅವರಿಬ್ಬರು ಭವ್ಯ ಮೆರವಣಿಗೆ, ಅದ್ರ ಜೊತೆಗೆ ಇನ್ಯಾರ್ದು ಮಾಡಿದ್ವಿ ಹೇಳ್ರಿ, ವಿಚಾರ ಮಾಡಿ ನೋಡ್ರಿ, ಸ್ವಲ್ಪ ಆಲೋಚನೆ ಮಾಡ್ರಿ. ಆ ಮಲ್ಲಿಕಾರ್ಜುನ ಲಿಂಗ ಸ್ವರೂಪವಾಗಿ ಇವತ್ತು ನಮಗೆ ಯಾರು ಬಂದಿದ್ದಾರೆ ಅಂದ್ರೆ, ಹಲವು ಮಾತೇನು ನೀನು ನಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಕೃಪೆಯಾಗು ಎಂಬಂತೆ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿ ಅವರು 27ನೇ ತಾರೀಕು ಬರಬೇಕಾಗಿತ್ತು. ಆದ್ರೆ ಬಂಡಿಗಣಿ ಅಪ್ಪ ಅವ್ರದ್ದು ಏನು ಸಂಕಲ್ಪ ಅಂತ ಗೊತ್ತಿಲ್ಲ. ಇವತ್ತು ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿ ಅವರು ಮಲ್ಲಿಕಾರ್ಜುನ ಸ್ವರೂಪವಾಗಿ ಅವರಾದಿ ಗ್ರಾಮಕ್ಕೆ ಬಂದ್ರೆ ಆ ಮಲ್ಲಯ್ಯನ ಮುಂದಿರುವಂತ ನಂದಿ ಬಂಡಿಗಣಿಯ ದಾನೇಶ್ವರ ಸ್ವರೂಪದೊಳಗೆ ಮಾತನ್ನು ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಭಾಗ್ಯ. ಶಿವಾನಂದೀಶನ ಕುಂಡ್ರಿಸಿ ಒಂದೇ ರಥದೊಳಗೆ ಭವ್ಯ ಮೆರವಣಿಗೆ ನೋಡ್ತಾ ಬಂದಿವಂತಂದ್ರೆ ನಮ್ಮ ನಿಮ್ಮೆಲ್ಲದು ಏನಾಯ್ತಂದ್ರೆ ಭಾಗ್ಯ ಆಗ್ತಿದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇದು ಸಿಗುದಿಲ್ಲ. ನೋಡ್ರು ಅಪ್ಪಾಜಿ ಅವರು 24ಕ್ಕೆ ಇಟ್ಕೋಬೇಕಪ್ಪ, ನನಗೆ ಆಗಂಗಿಲ್ಲ ಅಂತಂದ್ರು. ಆದ್ರೂ ಹಠಕ್ಕೆ ಬಿದ್ದೀವಿ ನಾವು. ಯಪ್ಪ 25ರಿಂದ 29 ತನ ನೀವು ಯಾವಾಗ ಬರ್ತೀರಿ ಬರೀಪ್ಪ, ಅವಾಗ ಬಂದು ಅಪ್ಪಣೆ ಮಾಡಿ ಅಂತ ಜಗದ್ಗುರು ಮಹಾಸನ್ನಿಧಿ ಅವ್ರಿಗೆ ಅಂದಾಗ, ಆ ತಳಪ ಮರ ದೌಡ್ ಬರ್ತಾರೋ ದೌಡ್ ಬಿಡ್ಬೇಕಂತಂದ್ರು. ಅಪ್ಪ ಏನೂ ಕಾಳಜಿ ಮಾಡಬೇಡ್ರಿಪ್ಪ, ನೀವು ನಿಮ್ಮ ಸಮಯಕ್ಕೆ ನಾವು ಸರಿಯಾಗಿ ಬಿಡ್ತೀವಿ ಅಂತೇಳಿ ಅಪ್ಪಾಜಿ ಅವರಿಗೆ ಮಾತು ಕೊಟ್ಟಿದ್ದೀವಿ. ಅದೇ ಪ್ರಕಾರ ಕಾರ್ಯಕ್ರಮ ಕೂಡ ಸಾಂಗವಾಗಿ ಜರುಗ್ತಾ ಇದೆ. ಪುಣ್ಯಾತ್ಮರೇ, ಅಷ್ಟೇ ಭವ್ಯ ಮೆರವಣಿಗೆ ಕೂಡ ಬಹಳ ಕುಂಭೋತ್ಸವ ಬಹಳ ಸುಂದರವಾಗಿ ಇಲ್ಲಿ ಕಾರ್ಯಕರ್ತರು, ಯಾಕಂದ್ರೆ ಈ ಮಲ್ಲಿಕಾರ್ಜುನ ಗುಡಿ ಕಟ್ಟಬೇಕಾದ್ರೆ 9 ವರ್ಷ ಬಹಳ ಶ್ರಮ ಪಟ್ಟಿದ್ದಾರೆ. ಯುವಕರು ಹಿರಿಯರು ಬಹಳ ಶ್ರಮ ಪಟ್ಟು ಇವತ್ತು ಆ ಉದ್ಘಾಟನೆಗೆ ವಿಶೇಷವಾಗಿ ಜಗದ್ಗುರು ಮಹಾಸನ್ನಿಧಿಯವರನ್ನ ಮತ್ತು ಬಂಡಿಗಿರಿ ಅಪ್ಪಾಜಿ ಅವರನ್ನ ಇನ್ನೂ ಅನೇಕ ಮಹಾಸ್ವಾಮಿಗಳು ಕೂಡ ಇಲ್ಲಿ ದಯಮಾಡಿಸಿ ಅವರು ತಮ್ಮೆಲ್ಲರಿಗೆ ಆಶೀರ್ವಚನ ನೀಡುವುದಾದರೆ, ಆದರೆ ಮೊಟ್ಟ ಮೊದಲಿಗೆ ಅವರಾದಿ ಗ್ರಾಮಕ್ಕೆ ನಾವು ಶ್ರೀಶೈಲದಿಂದ ಆಗಮಿಸಿದಂತ ಮಲ್ಲಿಕಾರ್ಜುನ ಸ್ವರೂಪದಂತ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರನ್ನ ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತಿಸಿಕೊಳ್ಳೋಣ. ಅವರನ್ನ ನಮ್ಮ ಹಿರೇಮಠದ ಗಂಗಾಧರ ಸ್ವಾಮಿಗಳು, ಶಿವಲಿಂಗಯ್ಯ ಹಿರೇಮಠ ಅವರು, ಶಿವಾನಂದ ಮಠಪತಿ ಅವರು, ಈ 3 ಜನ ಬಂದು ಆ ಮಹಾಸನ್ನಿಧಿಯವರಿಗೆ ಗೌರವ ಸಲ್ಲಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಅಡ್ಡು ಬರ್ಬಾರ್ದು. ಜೋರಾಗಿ ಚಪ್ಪಾಳೆ ಬರಬೇಕು, ಜೋರಾಗಿ ಚಪ್ಪಾಳೆ. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು 1,90,000 ಅಂತ ದಾಸೋಹವನ್ನ ಇವತ್ತು ನಾವು ಎಲ್ಲಿ ನೋಡ್ತಾ ಇದೀವಿ ಅಂದ್ರೆ ಬಂಡಿಗಣಿ ಶ್ರೀಮಠದಿಂದ ನೋಡ್ತಾ ಇದೀವಿ. 12ನೇ ಶತಮಾನದ ಬಸವಣ್ಣ ಸಾಕ್ಷಾತ್ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರ ಮೂಲಕ ಬಂದು ಈ
ಜಗತ್ತನ್ನ ಈ ನಾಡನ್ನ ಕರ್ನಾಟಕದ ತುಂಬೆಲ್ಲ ಅನ್ನ ದಾಸೋಹ ಸೇವೆಗವಿತ್ತಿರುವ ಅಪ್ಪಾಜಿ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಕಮಿಟಿಯಿಂದ ಮಲ್ಲಿಕಾರ್ಜುನ ಕಂದ ಎಂಬ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಸೂಕ್ಷ್ಮ ಐತೆ ನೋಡ್ರಿ ಇದು. ಮಲ್ಲಿಕಾರ್ಜುನ ಸ್ವರೂಪದೊಳಗೆ ಬಂದಂತ ಜಗದ್ಗುರು ಮಹಾಸನ್ನಿಧಿಯವರು ತನ್ನ ಕಂದನಾದ ಯಾದವಾಡದ ಜಗದ್ಗುರು ರೇಣುಕಾಚಾರ್ಯ ಆಶ್ರಮದ ಪೂಜ್ಯ ಶ್ರೀ ಶರಣಶ್ರೀ ಚನ್ನಬಸಪ್ಪ ಮುತ್ಯ ಅವರು ಕೂಡ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತಿಸಿಕೊಂಡು ಅವರಿಗೆ ಹಿರೇಮಠದ ಈರುವರು ಮಠಪತಿಯವರು ಬಂದು ಗೌರವ ಸಲ್ಲಿಸಬೇಕಂತೇಳಿ ಕೇಳ್ಕೊತಾ ಇದೀವಿ. ಅದೇ ರೀತಿಯಾಗಿ ಬಾವಲತ್ತಿಯ ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಅವರ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಈಗ ಅವರನ್ನು ಕೂಡ ಸತ್ಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಬಾವಲತ್ತಿ ಶ್ರೀಗಳಿಗೆ ಗೌರವ ಸನ್ಮಾನ ಜರುಗ್ತಾ ಇದೆ. ಹಿರೇಮಠ ಇಬ್ಬರು ಸ್ವಾಮಿಗಳು ಬಂದು ಮಠಪತಿಯವರು ಬಂದು ಗೌರವಿಸಬೇಕಂತೇಳಿ ಕೇಳ್ಕೊತಾ ಇದೀವಿ. ಇನ್ನು ಮೇಲೆ ನಾವೆಲ್ಲರೂ ಕಾತುರದಿಂದ ಏನು ಕಾಯಕತ್ತೀವಿ, ಏನು ಕಾಯಕತ್ತವ ಹೇಳ್ರಿ ಕಾತುರದಿಂದ? ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿ ಅವರಿಂದ ಈಗ ನಿಮ್ಮೆಲ್ಲರ ಕುರಿತು ಅನುಭವಾಮೃತವನ್ನ ನೀಡಬೇಕಂತೇಳಿ ಅಪ್ಪಾಜಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆದಿನ ದಶೆಯಲ್ಲಿ ಸರ್ವ ದೇವಾಲಯಗಳಲ್ಲಿ ಸರ್ವ ಅವರಾದಿಯ ಗ್ರಾಮದ ಎಲ್ಲ ದೇವಾಲಯಗಳಿಗೆ ಇದು ಅಲ್ಲದೆ ನಮ್ಮ ಸದ್ಗುರುಗಳಾದಂಥ ಸಣ್ಣ ಸಿದ್ದರಾಮ ಸನ್ನಿಧಿಯವರಿಗೆ ನಮಸ್ಕಾರ ಸಲ್ಲಿಸಿ ವೇದಿಕೆ ಮೇಲೆ ಕೂತಂಥ ಎಲ್ಲ ಮಹಾತ್ಮರಲ್ಲಿ ಎಲ್ಲ ಹೆಣ್ಣು ಗಂಡು ಮಕ್ಕಳಲ್ಲಿ ನಮಸ್ಕಾರ ಸಲ್ಲಿಸಿ ಇಂದ ಭಾಳ ಆನಂದ ಆಯಿತು. ಎಷ್ಟು ಜನ ಕುಂಭ ಎಷ್ಟು ಜನ ಕೂಡುದು ನನಗೇನು ಕನಸಿನ ಗೊತ್ತಾಗಿದ್ದಿಲ್ಲ. ಇಂದು ನೋಡ್ಲಿಕ್ಕಾಗಲಿ 4 ಕಿಲೋಮೀಟರ್ ಗಟ್ಟಲೆ ಕುಂಭ ಆರ್ತಿ ಹೆಣ್ಮಕ್ಳು ಗಂಡು ಮಕ್ಕಳು ಪಾಲ್ತಿ ಎಲ್ಲ ಹೋಗಿ ನೋಡೋದು ಅಪ್ಪ ಹೋಗಿ ನೋಡೋದು ಕೈಲಾಸನ ಅವರಾದ ಆಗಿಬಿಟ್ಟಿತ್ತು. ಅಲ್ಲಿ ಕೈಲಾಸದಾಗ ಏನೂ ಇಲ್ಲ, ಅಲ್ಲಿ ಕೊಲೆನೂ ಇಲ್ಲ. ನಮ್ಮ ಸದ್ಗುರುಗಳ ಇದ ಕೈಲಾಸ ಇದ ವೈಕುಂಠ ಗುರುವಿನ ವೈಕುಂಠ ಮಾಡಕ್ಕೆ ಬಂದಂಥದ್ದು ಯಾವುದಂದ್ರೆ ನಮ್ಮ ಜಗದ್ಗುರುಗಳು. ಇದೀಗ ಮುಗಿಗಳಿಗೆ ಹಾಡು ಶಿವಹಾನು ಶಿವಹಾನು ಶಿವ ಕೈಲಾಸದಾಗಿಲ್ಲ. ಈಗ ಶಿವ ಕೈಲಾಸ ಬಿಟ್ಟಾನು ಎಲ್ಲಿ ಬಂದಾನಂದ್ರೆ ಹಿಪ್ಪಳಿಗೆ ಎಡದ ಶಿವಶೈಲ ಬವರಾದಿ ಎಲ್ಲ ಕಡೆ ತಿರುಗಾಡಿ ನಿಮಗೆಲ್ಲ ಉಪದೇಶ ಮಾಡಿ ಧರ್ಮದ ಮಾರ್ಗ ಹೇಳಿ ನಿಮ್ಮನ್ನು ಧರ್ಮೋತ್ತರ ಮಾಡಿಸೋ ಹಾಗೆ ಜಗದ್ಗುರುಗಳು ಬಂದಾರ. ಈ ಟೈಮ್ ನಮಗೆ ಸಿಗುವುದಿಲ್ಲ. ಇದನ್ನು ಶಾಶ್ವತ ನಮಗೂ ನಮ್ಮದು ಒಂದು ಸುಗ್ಗಿ ಮಾಡಿ ಆಯ್ತು. ಈ ಸುಗ್ಗಿ ಒಳಗೆ ಸುಗ್ಗಿ ಮಾಡ್ಕೊಂಡು ಬಿಡೋದು ನಾವು. ಯಾವ ಸುಗ್ಗಿ ಮಾಡ್ಕೋಬೇಕಂದ್ರೆ ಈ ಸಂಸಾರ ಸುಗ್ಗಿ ನಿಕತಕ ಮಾಡ್ಕೊತ ಬಂದದ್ವಿ. ಸಾಕಷ್ಟು ಗಳಿಸಿದ್ವಿ, ಸಾಕಷ್ಟು ಇಟ್ಟಿದ್ವಿ, ಸಾಕಷ್ಟು ಹೋಗಿದ್ವಿ. ಆ ಸಹಿತ ಹೊಳ್ಳೊಳ್ಳೆ ಬಂದದ್ವಿ ನಾವು. ಅದಕ್ಕಾಗಿ ಈ ಸಲ ಹಾಡಿಬೋದು ಬೇಡ. ನಿಜವಾದ ಆನಂದ ಎಲ್ಲಿ ಐತಿ ಅಂದ್ರೆ ಈಗ ಈ ಸಂಪ್ರದಾಯದಾಗೈತಿ, ಈ ಗುರುಗಳಲ್ಲಿ ಐತಿ. ಈ ಕೂಡಿದಂಥ ಶರಣೆ ಎಲ್ಲಿಂದ ಬಂದೈತಿ ಅಂದ್ರೆ ನೀವು ಕಲ್ಯಾಣದಿಂದ ಬಂದಿತ್ತ. ಈ ಮಾತು ಮೌಲಾದ ಹೇಳ್ಯಾವು ಅಂತ್ಯ ಕಾಲಕ್ಕೆ ಕಲಿಯುಗದಾಗ ಬರ್ತಾನ ಶಿವಾನ ಕೈಲಾಸ ಬಿಟ್ಟು ಬಂದ ನಮಗೆ ತಿಳಿಯುವಾಗ ಹೇಳಿ ಉದ್ಧಾರ ಮಾಡ್ತಾನೆ. ಅದಕ್ಕಾಗಿ ನಮ್ಮ ಅಪ್ಪರು ಎಲ್ಲೆಲ್ಲಿ ಹೋಗುದ್ರು ತಿಳಿದುಗಳು ಆ ಸಹಿತ ಅವರಾದಿಗಳು ಗ್ರಾಮಕ್ಕೆ ಚನ್ನಮಲ್ಲಿಕಾರ್ಜುನ ಗುಡಿ
ನನಗೆ 4-5 ದಿವಸದಿಂದ ಈ ಒಳಗೆ ನೋಡಿ ತೆಗ್ ಕಾಣಿಸ್ತು ನನಗೆ ಈ ತೆಗ 4-5 ದಿವಸದಿಂದ ನೋಡ್ದಂಗಾಗಿತ್ತು. ನೋಡು ಸೇರಿ ಮಾಡಿಕಾದ ನಾತ ಸ್ಥಾಪನಾ ಆಗೋದು ಮುಂದಾಗಲಿ ಬಂಡಿ ನನಗೆ ಸೊಪ್ಪಡದಾಗಲಿ ಆತಕ್ಕಾಗಲಿ ತಿಳಿಸ್ತಾನಂದ್ರೆ ಅದಕ್ಕೆ ಶಿವನೇ ಬಸವ ಶಿವನೇ ಇದು ಶಿವ ಮ್ಯಾಲೆ ಕೂತಿದ್ರು. ಆ ಶಿವ ಹೆಂಗದ ನಿಮ್ಮ ಊರಿಗೆ ಹೆಂಗೆ ಬಂದ ಭಾಳ ಸಂತೋಷನೇ ಬಂದ. ಯಾವಾಗ ಬಾದನು ಯಾವಾಗ ಅವರಾದಿಗ ನೋಡಿನು ಯಾವಾಗ ಭಕ್ತರಿನ ಆಶೀರ್ವಾದ ಮಾಡಿ ಅಂತ ಭಾಳ ಹಂಬಲಿ ಅವರು ಬಂದವು. ನೀವು ಭಾಳ ಹಂಬಲಿ ಕೂಡಿ ಅದಕ್ಕಾಗಿ ಆಕಳಕ್ಕೆ ಜಿಗ್ಗಾಡಿ ಮಳಿ ಕುಡಿಬೇಕು, ಆಕಳ ತವ ಬಿಟ್ಟ ಕುಡಿಸ್ಬೇಕು. ಈಗ ಆಕಳನ್ನು ಬಂದತಿ ತವ ಆ ಕಳಗಳು ಅದೇನು ನೀವೆಲ್ಲ ಎಂಥದ್ರಿಂದ ಅಮೃತ ಕುಡಿಯುವಂಥ ಟೈಮ್ ಇದೆ. ಮಾನವ ಧರ್ಮ ಸೇರಿ ಧರ್ಮ ಹಾನಿ ಮಾಡ್ಕೋಬೇಡಿ. ನಿಮ್ಮೊಳಗೆ ನಿಮ್ಮೊಳಗೆ ನ್ಯಾಯ ಮಾಡಿ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಹೋಗಬೇಡ. ನಿಮ್ಮೊಳಗೆ 4 ಮಂದಿ ಮಾತು ಕೇಳ್ಕೊಂಡ್ರೆ ನೀವು ಇನ್ನು ಕೆಲವೊಂದು ಜನ ಉಪದೇಶ ಮಾಡೋದು ನಮ್ಮನ್ನು ಗುಡ್ಡ ಕೆಡವಾಗ್ತಾರೆ. ಆ ಉಪದೇಶ ಮಾಡುವಂಥ ಜನದ ಕಡೆ ಹೋಗಬೇಡ್ರಿ. ನೀವು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನುವಂಥ ನಾಮ ಎಷ್ಟು ದೊಡ್ಡದೈತಿ, ಇದೇ ಎಷ್ಟು ಆನಂದ ಆತ ಅಷ್ಟು ಆನಂದ ಆಯ್ತು. ಈ ಮಂತ್ರವಾದಿಗಳು ನಮ್ಮನ್ನು ಏನು ಮಾಡಾಕ್ತಾ ಆಡಿ ಕೆಡವಾಗ್ತಾರೆ, ಹಾದಿ ಬಿಡಿಸಾಕಿರ್ತಾರೆ. ಆಡ ಓಂ ನಮಃ ಶಿವಾಯ ರಾಮಕೃಷ್ಣ ಹರಿಶಿವನ ಅಂತ ಮಂತ್ರ ಎರಡೂ ಭಾಳ ದೊಡ್ಡದಾವೆ. ಈ ಮಂತ್ರದಿಂದ ಧ್ಯಾನ ಮಾಡ್ಕೊಂಡು ನಿಮ್ಮ ಮಾಂಸದ ಪಿಂಡ ಮಂತ್ರದ ಪಿಂಡ ಮಾಡ್ಕೊಂಡು ನಾವು ಎಲ್ಲ ಕೂಡ ಅವ್ರ ಪಾದಕ್ಕೆ ಹೊಂದ ಹೇಳಿ ಇನ್ನೂ ಬಿಸಿಲು ಭಾಳ ಐತಿ. ಇನ್ನೂ ನಾನು ಹೇಳಬೇಕು ಖುಷಿ ಭಾಳ ಆಗಿತ್ತು ನನಗೆ. ಯಾಕೆಂದ್ರೆ ಕೈಲಾಸ ಬಂದೈತಿ ನೀವೆಲ್ಲ ಭೂಲೋಕದ ಜನನು ಭಾಳ ಆನಂದನೇ ಕೂಡಿದೆ. ಅದಕ್ಕಾಗಿ ನಿಮ್ಮಂಥ ಕುಡಿದು ಭಾಳ ದುರ್ಲಭ. ನಿಮ್ಮಂಥವು ಕುಡಿದು ಭಾಳ ದುರ್ಲಭ. ಇಂದು ಏನಾಗೈತಂದ್ರೆ ಕಬ್ಬಿಗೆ ಜೇನದ ಹುಟ್ಟು ಹಾಕಿದಂಗೆ ಆಯಿತು. ಅದು ಕಬ್ಬು ನೀವೆಲ್ಲ ಜೇನು ಹುಟ್ಟು ಹಾಕಿ ಜೇನು ತುಪ್ಪ ತಯಾರಾಗೈತಿ. ಎಷ್ಟು ಸಿಹಿ ಮಾಡ್ತಿದ್ದು ಏನು ಸಿಹಿನ ಸಿಹಿ. ಕಾಲು ಕಡೆ ಬಾಯಿ ಕಡೆ ಎಲ್ಲಿ ಕಡೆ ಸಕ್ಕರೆ ಬಂದದ. ಕಾಲು ಕಡೆ ಕಡೆದು ಶಿವನ ಹಾತಿ, ಮೂತಿ ಕಡೆ ಕಡೆದು ಶಿವನ ಹಾತಿ. ಆಕಸ್ಮಿ ಅವಧಿ ಒಳಗೆ ಸುತ್ತಾಕಿ ಬಂದೆವು. ಏನಪ್ಪ ಮನೆಗಳು ಹೆಚ್ಚಂತ ಹೋದವು. ನಾವು ಅಲ್ಲೇ ಹಾದು ಹೋಗ್ತೀನಿ, ಪಕ್ಕ ಊರಾಗ ನೋಡಿದ್ದಿಲ್ಲ. ಊರು ಭಾಳ ದೊಡ್ಡದೈತಿ, ಎಲ್ಲ ಪುಣ್ಯಾತ್ಮದ ಜಾಗ ಹತ್ತೀನಿ. ಇಲ್ಲಿ ವೆಂಕಟೇಶ್ವರನು ಅದಾನು, ಶಿರ್ಸೇರಿ ಹುಡುಕಾದನು ಅದಾನು, ದುರ್ಗಾದೇವಿನು ಇಲ್ಲೇ ಒಳಗೆ ಹೋಗಿ ಭಾಳ ಜಾಗೃತ ಆಗಿದೆ. ಯಾಕೋ ನನಗೂ ಮುಂದಕ್ಕೆ ಹೋಗ್ಬಿಡ್ತಾಳೆ ಸಮಸ್ಯೆ ಬರ್ತ ನನಗೆ. ಬಬಲಾದ ಊರಾಗ ಬಂದು ದುರ್ಗಾದೇವಿ ಬಂದು ಆಟಗಟ್ಟಿಡುತ್ತೆ, ದ್ಯಾಮವಾಯಿ ಬಂದು ಆಟಗಟ್ಟಿಡುತ್ತೆ, ಸೀಮೆ ಲೆಕ್ಕ ಬಂದು ಆಟಗಟ್ಟಿಡುತ್ತೆ ಬಬಲಾದೇವಿಗೆ. ಹಂಗೆ ಬನ್ನಿ ಮಟ್ಟಕ್ಕೂ ಏನು ಹಾಕತ್ತಂದ್ರೆ ಇನ್ನು ದೊಡ್ಡ ಪರಿಸ್ಥಿತಿ ಬಂದೈತೆ. ಜಗತ್ತುಗಳು ಮ್ಯಾಲೆ ಕೂತಾವು. ನಾ ದುರ್ಗಾದೇವಿಗೆ ಹೋಗೋದಂದ್ರೆ ಹೆಂಗೆ ಮಾಡ್ಲತ್ತ ಚಿಂತೆ ಎರಡು ಕಡೆ ಐತೆ. ಇನ್ನು ಅಪ್ಪ ನಮಗೆ ಊಟ ಅಡುಗೆ ಮಾಡಿ ಹಾಕಂಗಿಲ್ಲ, ಅವ್ವ ಅಡುಗೆ ಮಾಡಿ ಹಾಕಿ ಅವ ಅಂತ ಹೋಗ್ಬೇಕಂದ್ರೆ ನನ್ನ ಮನಸ್ಸು ಗೊತ್ತಾಗ್ತ. ಅವ್ರಿಗೆ ಯಾವ್ದು ಗೊತ್ತಿರೋ ವಿಷಯ ಯಾವುದು ಎಲ್ಲ ಎಲ್ಲ ಗೊತ್ತಾವ ಸರ್ವಜ್ಞ ಅವರು. ಅದಕ್ಕಾಗಿ ಅಂತ ಬಂದಾಗ ನಾವು ಚಿತ್ರ ಕೊಟ್ಟು ಕೇಳಿ ಆನಂದನ ಕೇಳಿ ಅವ್ರ ದರ್ಶನ ಸಂಭಾಷಣೆ ಮಾಡೋದಕ್ಕಿಂತ 7 ದಿನದ ಪಾಪ ನಾಶ ಹಾಕವು. ಅದಕ್ಕಾಗಿ ಹೊರಗಂಗ ಪೂಜೆ ಮಾಡಿಬಿಡೋದು ಬಿಳಿ ಪತ್ರ ಉಟ್ಕೊಂಡು ಹೊರಗ ತಯಾರಾಗಿತ್ತು. ನೋಡಿ ಕಾಂತಾರ ಗಂಗೆ ಆಗದಾಗಬೇಕು, ಇಲ್ಲಿ ಚಿಕ್ಕಳ್ಳಿ ಆಗದಾಳ. ಆ ಗಂಗಾದೇವಿ ಎಲ್ಲ ಕಡೆ ಇದ್ದಾಳೆ. ಆ ಮಲ್ಲಿಕಾರ್ಜುನು ಎಲ್ಲ ಕಡೆ ಇದ್ದಾನೆ. ನಮ್ಮ ಗೋರಮ್ಮ ತಾಯಿನೂ ಎಲ್ಲ ಕಡೆ ಇದ್ದಾವೆ. ಇವಕ್ಕೆಲ್ಲ ಅಧಿಕಾರ ಯಾರ ಜ್ಞಾನದ ಪೀಠ ಅಪ್ಪಗಳು ಅಲ್ಲಿ ಆ ಜಾಗದ. ಇವು ಅಪ್ಪಗಳು ಬಂದ ಎಲ್ಲ ದೇವಾದಿಗಳು ಬಂದಾಗ ಆಗ್ತದೆ. ಮತ್ತಿನ್ನೆಲ್ಲಿ ದೇವಾದಿಗಳು ಹುಡುಕಾಡ್ಕೊತ ಹೋಗೋದು ಬಿಸಿಲಾಗೆ ನಾವು ಇಷ್ಟೊಂದು ಮ್ಯಾಲೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಸಂತೋಷ ಧ್ಯಾನ ಮಾಡ್ಕೋತಾರೆ. ಈ ಮಾನವ ಜನ್ಮ ಹಾನಿ ಮಾಡ್ಕೋಬೇಡಿ. ಮಂತ್ರವಾದಿಗಳು ಕೆಡ್ಸಾಕಿರ್ತಾರೆ. ಮಂತ್ರವಾದಿಗಳು ಬೆನ್ನು ಹತ್ತಬೇಡ. ಅದಕ್ಕಾಗಿ ಚೆನ್ನಾಗಿ ಬಂದಾಗ ಹೇಳ್ಯಾನು, ಚೀಟಿ ಚಪಾತಿ ಮಾಡೋದು ಗಂಡ ನಾನು ಕೆಟ್ಟ ಶಬ್ದದಾಗ ಹೇಳ್ಯಾನು. ಹೇಳುವಾಗ ಕಡಿಯತ್ತ ಒಂದು ಆನಂದ ಐತಿ. ನಾವು ಅದು ಕಡೆ ಲಕ್ಷ್ಯ ಹಾಕೋದು ಬೇಡ. ಓಂ ನಮಃ ಶಿವಾಯ ಧ್ಯಾನ ಮಾಡಿ ಎಷ್ಟೋ ಮಂದಿ ಜೀವನ ಮುಕ್ತಿ ಹೊಂದ್ಯಾರ. ಮೊನ್ನೆ ಒಬ್ಬಕ್ಕೆ ಜಮಖಂಡೆ ಸೂಳೆ ಹೆಣ್ಮಗಳು ಮಾದೇವನ್ನಕ್ಕೆ ವೈಕುಂಠಕ್ಕೆ ಹೋಗ್ಯಾವ. ಇಲ್ಲೇ ಹೋಗ್ಬೇಕು ಇದು ಇಲ್ಲೇ ಆಕೆ ಭಕ್ತಿ ಮಾಡಿ ಯಾವಾಗಲೂ ವಿಷ್ಣು ಪರಮಾತ್ಮ ಕಾಣಿಸ್ತೀವೋ ಕಾಣೋದು ನಾ ಬುಡ್ಡಿಗೆ ಕೂತು ಕಾಣ್ತೀನಿ. ಇಂಥ ಭಕ್ತಿ ಅವರಾದಿ ಐತಿರಿ. ಅವರಾದಿ ಒಳಗೆ ನೀವು ಭಜನೆ ಮಾಡ್ಕೊತೈತಿ. ಬಬಲಾದೇವಿ ಹೇಳಂತ ಭಜನೆ ಮಾಡುತ್ತೆ ದರ್ಶನ ಮಧ್ಯ ಭೂಪ ಭಗವತ್ಸನ್ನ ಬಸಾನ
ಗಜಬೀಜಿ ಜನರಿಗೆ ಗಜಬೀಜಿ ಜನ ಯಾವ ಇವೆಲ್ಲ ಚೀಟಿ ಚಪಾತಿ ಮಂತ್ರವಾದಿಗಳೆಲ್ಲ ಗಜಬೀಜಿ ಜನ. ಈ ಗಜಬೀಜಿ ಜನಕ್ಕೆ ಹಿಂದಿಲ್ಲ ನಾಳೆ ಸಣ್ಣ ಬಂದ ಮುತ್ತಿಗೆ ಹಾಕ್ತಾನೆ. ಆ ಮುತ್ತಿಗಳಿಗೆ ನಾವು ಯಾವ್ದು ಅಂಥದ್ದಂಗೆಲ್ಲ ಲಿಂಗ ಕೇಳ್ತಾನ. ಸಣ್ಣ ಬಸಣ್ಣ ಇದು ಬಸಣ್ಣ ಇಬ್ಬರು ಬರ್ತಾ ಇರ್ತಾ ಬಹಳ ಚಿಕ್ಕಪ್ಪ ಹೇಳಿದ ಮಾತು ಯಾವ ಸುಳ್ಳಾಗಿಲ್ಲ. ಅಂಥದ್ದೇ ಬರ್ತಾ ಇರೋದು ಈಗ ಮಾಡ್ಬರ್ತಾರೆ. ರಾಣಿ ಮುಂದೆ ರಾಜಕೀಯ ಆಗ್ತಾ ಇರೋದು ಇಂದಿರಾ ಗಾಂಧಿ ಬಂದರು. ದಕ್ಷಿಣ ದಿಕ್ಕಿನ ಸಾಕ್ಷಾತ್ ಬರ್ತಾ ಅಂತ ಹೇಳಿದ ಹುಬ್ಬಳ್ಳಿ ಮಹದೇವಪ್ಪ ಅಂತ. ಉತ್ತರ ದಿಕ್ಕಿಂದ ಬರ್ತಾ ಅಂತ ಹೇಳಿದ್ರು. ಅಪ್ಪಗಳು ಉತ್ತರ ದಿಕ್ಕಿಂದ ಏನು ಹಿಪ್ಪಿಗೆ ಬಂದರು. ಯಾವ ಸುಳ್ಳದವು ಅವು ಮಾತಾಡಿದಂಥ ನುಡಿದಂಥ ಬಬಲಾದಿ ಮಠದ ಮುಂದೆ ಇನ್ನೊಂದು ಮಠ ಅಲ್ಲ. ಬಬಲಾದಿ ಮಠದ ಗುರುಗಳು ಯಾವ ಅಂದ್ರೆ ಹಿಪ್ಪಿಗೆ ಪಟ್ಟಿದ್ದ ಗುರುಗಳು ಇವ್ರನ್ನ ಅವಾಗ ಗುರುಗಳು ಮಾಡ್ತಾರಂದ್ರೆ ಇದು ಯಾವ ಸಿಕ್ಕಿರ್ಬೇಕು. ಶಿಕ್ಷಣಕ್ಕಿಂತ ಉಸ್ತಾದ್ ದೊಡ್ಡನಿರ್ಬೇಕು. ನಾವು ಕುಸ್ತಿ ಆಡಿಸ್ತಾನಂದ್ರೆ ಆ ಉಸ್ತಾದ್ ಎಲ್ಲಿರ್ತಾನಂದ್ರೆ ಬಬಲಾದ ಉಸ್ತಾದರು ಇವರು ಆಗ್ಯಾರು, ಬಂಡಿಗಿಣಿ ಉಸ್ತಾದರು ಇವರು ಆಗ್ಯಾವ. ನಮ್ಮದು ನಸೀಬ್ ಚಲೋ ಐತೆ ನಾವು. ಮತ್ತು ನಿಮ್ಮದೇನು ಭಾಗ್ಯ ಅಲ್ಲ. ಇಷ್ಟು ಮಂದಿ ನಾವು ಕಂಡು ಇಷ್ಟು ಮುತ್ತೋದಾದ ಇಷ್ಟು ಕುಂಭ ಇಷ್ಟು ಆತು ಇಷ್ಟು ಆಣಿ ಮೆರವಣಿಗೆ ಇದನ್ನೆಲ್ಲ ನೋಡಿ ನಿಮ್ಮದೇನು ದೊಡ್ಡ ದೈವ ಚಲೋ ಅಲ್ಲ. ನಮ್ಮದು ಭಾಳ ದೈವ ಚಲೋ. ನಮ್ಮದು ನಾಮಧನ್ಯವಾದ ಆಗಲಿಲ್ಲ. ಏನು ಹಳೆ ಹಿಡ್ಕೊಂಡು ಬಂದ್ರೆ ತಮ್ಮ ಹಂಗೆ ಬಂದು ಎಲ್ಲಿ ಸುತ್ತ ಅದು ಬಿಡುವಂತ ಏನೇನು ಎಲ್ಲಿ ಹೋಗ್ಬಿಡ್ತಾವೆ ನೋಡಪ್ಪ ಅಂದ್ವಿ ನಾವು. ಇನ್ನೇನು ಕೂಡ ಹಾಕ್ತಾ ಹೆಂಗೆ ಮಾಡೋದು ನಾವು ಮೊದಲ ಇವರು ಜಾಸ್ತಿ ನಾವು ಅಂತಿದ್ವಿ. ನಾವು ಹಾಲು ಸೇತು ಹಾಳು ಇಲ್ಲಿಗೆ ಬತ್ತು ಪಾಡಾತು. ನಮ್ಮ ಮಲ್ಲಿಕಾರ್ಜುನ ಗುಡಿ ಭಾಳ ಚಂದ ಆಗಿತ್ತು. ಅವನ ಬಣ್ಣ ಹೆಂಗೈತೆ ಅವ್ನು ಹೆಂಗದಾನ ಅವ್ನ ಗುಡಿ ಹೆಂಗಾಗಬೇಕು ಹಂಗೆ ಆಗಿತ್ತು. ನಿಮ್ಮ ಗುಡಿ ನಿಮ್ಮೊಳಗೆ ಒಂದು ಗುಡಿ ಆಗಬೇಕಾಗಿತ್ತು. ನಿಮ್ಮೊಳಗೆ ಗುಡಿ ಯಾವುದು ಅಂತ ಆತ್ಮಾರಾಮನ ಗುಡಿ ನಿಮ್ಮೊಳಗೆ ಜಯನ ದೇಗುಲ ಸದವೇ ಕಳಸ ಕಾಲಬೇಕೆಂಬ ಬಸವಣ್ಣ ಹೇಳಿದಾಗ ನೀವೆಲ್ಲ ದಿವಾದಿಗಳಾಗಬೇಕು. ಅದಕ್ಕಾಗಿ ಮಾನವ ಜನ್ಮ ಶ್ರೇಷ್ಠವಂಥ ಜನ್ಮ. ಅಪ್ಪ ಅವಳಿಗೆ ತಡ ಹಾಕಿತ್ತು ಅವ್ರು ಮಾಡಿಸ್ಬಿಟ್ಟು ಹೋಗ್ಬೇಕು. ಅವು ವಿಸಾರ ಭಾಳ ಇರ್ತಾವೆ ನಮ್ಮಂಗೆ ಅಲ್ಲ. ಅವು ಆ ಕಡೆ ಎಲ್ಲ ಬರ್ತದೆ ಮಾಡೋರಿಗೆ ಅವ್ರು ಹೋಳಿಕೆ ಏನು ನಡೆಯಂಗಿಲ್ಲ. ಬಂಡಿನ ಸಾಂಬೋದಕ್ಕೆ ನಡಿತೈತಿ. ಅಪ್ಪ ಹೋಳಿಕೆ ನೀವು ನಿಂತಿಲ್ಲ ಇದಕ್ಕೆ ಹಾಗೆ ಮಂದಿ ತ್ರಾಸ ಆಗ್ತೈತಿ. ಹಾಗೆ ಅನುಕೂಲ ಮಾಡೋನು. ಮತ್ತು ನಾವು ಸತ್ತ ಇಟ್ಕೊಂಡು ಮತ್ತೆ ನಾ ಬರ್ತೀನಿ. ಇಲ್ಲೇ ಚಿನ್ನದಾಗಿರ್ತೀನಿ. ಬೇಕಾದಾಗ ಕಾಸ್ತೀನಿ ಬರುತ್ತೆ. ನಾನು ಸಾಕ್ಷಾತ್ ಬಸವಣ್ಣ ಎಷ್ಟು ಆನಂದಾಗಿ ಮಾತಾಡಿದಂತಂದ್ರೆ ಏನು ಆನಂದ ಹೇಳಕ್ ಬರಂಗಿಲ್ಲ. ಮತ್ತೆ ಆನಂದ ಅನ್ನೋದು ಮೂಕಕ್ಕೆ ಎಲ್ಲ ತಿಳಿಸ್ದಂಗೈತದು. ಅಪ್ಪ ಅಟ್ಟ ಆನಂದ ಆಗಿ ಭಕ್ತರನ್ನ ನೋಡಿ ಅಟ್ಟ ಆನಂದ ಆಗಿ ಇವತ್ತು ಮಾತನಾಡ್ಯಾರ. ಯಾಕಂತಂದ್ರ ಅವ್ರಪ್ಪ ಬಂದಾನ ಏನ್ರಿ. ಅಪ್ಪ ಮಗನ ಭೇಟಿಯಾಗೈತಿ. ಅಪ್ಪ ಮಗ ಕೂಡಿನ ಇಬ್ರು ರಥದೋಗಿ ಬಂದಾರ. ಅವ್ರು ಹೇಳಿದ್ರು ನಮ್ಮ ಭಾಗ್ಯ ಅಂತೇಳಿ. ಸುಮ್ಮ ಅಂತಾರವ್ರ. ಇದೆಲ್ಲ ಯಾರ ಭಾಗ್ಯ ಅಂತಂದ್ರ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅನ್ನೋದನ್ನು ತಿಳ್ಕೊ. ಇನ್ನು ಮೇಲೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ಅಲಂಕೃತಗೊಂಡು ನಮ್ಮ ನಿಮ್ಮೆಲ್ಲರನ್ನ ದರ್ಶನ ಆಶೀರ್ವಾದವನ್ನು ನೀಡಿರುವಂತ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಶೈಲ ಪೀಠ ಮಹಾಸನ್ನಿಧಿಯವರಿಂದ ಈಗ ಆಶೀರ್ವಚನ. ದಯಮಾಡಿ ಯಾರು ಶಾಂತಿಯಿಂದ ಕೂತ್ಕೊಳ್ಬೇಕು. ಅಲ್ಲೇ ಕೂತ್ಕೊಳ್ರಿ. ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಬೃಂದಾವಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲ ಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು
ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಅವರಾದಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದ ಉದ್ಘಾಟನೆ ಹಾಗೂ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಜರುಗಿಕೊಂಡು ಬರುತ್ತಿರುವ ಇಂದಿನ ಧರ್ಮ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಮಲ್ಲಿಕಾರ್ಜುನ ಕಂದ ಅನ್ನುವಂತಹ ಪ್ರಶಸ್ತಿಯನ್ನು ಪಡೆದುಕೊಂಡು ಅತ್ಯಾನಂದ ಭರಿತರಾಗಿ ಹೃದಯ ತುಂಬಿ ಮಾತನಾಡಿರುವಂತಹ ಬಂಡಿಗಣಿ ನೀಲಮಾಣಿಕ ಮಠದ ದಾಸೋಹ ರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಬಾವಲತ್ತಿಯ ಶ್ರೀಗಳವರೇ, ಹಾಗೇನೆ ಪಾಟೀಲ್ರವರೇ, ನಿಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಸರ್ವಾಂಗ ಸುಂದರವಾಗಿ ಸಂಘಟನೆ ಮಾಡಿರುವಂತಹ ಸಂಘಟನಾ ಚತುರರಾದ ಕಪ್ರಟ್ಟಿಯ ಬಸವೇಶ್ವರ ಸ್ವಾಮಿಗಳವರೇ, ದೇವಸ್ಥಾನ ಕಮಿಟಿಯ ಎಲ್ಲ ಪದಾಧಿಕಾರಿಗಳವರೇ, ಗ್ರಾಮದ ಗಣ್ಯರೇ, ಮಾನ್ಯರೇ, ಸಂಗೀತ ಕಲಾ ಬಳಗವೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ನೂತನ ಮಲ್ಲಿಕಾರ್ಜುನ ದೇವಾಲಯದ ಲೋಕಾರ್ಪಣೆ ಮತ್ತು ಮಲ್ಲಿಕಾರ್ಜುನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಅವರಾದಿಯಲ್ಲಿ ಇಂದಿನಿಂದ 10 ಹಲವು ಕಾರ್ಯಕ್ರಮಗಳು ಪ್ರಾರಂಭಗೊಂಡಿದ್ದಾರೆ. ಈ ಸಮಾರಂಭದ ಪೂರ್ವದಲ್ಲಿ ಭವ್ಯ ದಿವ್ಯವಾದ ಸಾರೋಟ ಉತ್ಸವವನ್ನು ನೀವೆಲ್ಲ ಮಾಡಿದ್ದೀರಿ. ಹೊಳಿ ದಾಟಿ ಬಂದು ಸಾರೋಟದೊಳಗೆ ಕೊಳತ ಮೇಲೆ ನಾವು ತಲೆ ಎತ್ತಿ ನೋಡಿದ್ರೆ ನಮ್ಮ ದೃಷ್ಟಿ ಎಲ್ಲಿ ತನಕ ಹೋಗ್ತಿತ್ತೋ ಅಲ್ಲಿ ತನಕ ಜನರ ತಲೆನ ಕಾಣಿಸ್ತಿದ್ದು ಹೊರತು ನೆಲನ ಕಂಡಿಲ್ಲ. ಅವರಾದಿ ಊರೊಳಗಿನ ನೆಲ ಕಂಡದ್ದು ಯಾವಾಗಂದ್ರೆ ನಾವು ಸಾರೋಟ ಬಂದು ಇಲ್ಲಿ ನಿಂತ ಮೇಲೆ ಕಾಲು ತೆಳಗಿಟ್ಟ ಮೇಲೆ. ಯಾರು ಕುಂಭ ಹೊತ್ತಾರ, ಯಾರು ಆರತಿ ಹಿಡಿದಾರ, ಯಾರು JCB ಮೇಲೆ ನಿಂತ್ಕೊಂಡು ಹೂ ಹರ್ಸಕತ್ತಾರ, ಯಾರು ಮಾಳಿಗೆ ಮೇಲೆ ನಿಂತ್ಕೊಂಡು ಹೂ ಹಾರ್ಸಕತ್ತಾರ. ನಮ್ಮ ಬಂಡಿಗಣಿ ಭಕ್ತರಂತೂ ಪ್ರಾರಂಭದಿಂದ ಇಲ್ಲಿ ತನಕ ಬೆನ್ನ ಬಿಟ್ಟಿಲ್ಲ. ನಾವೇನು ಔರಾದಾಗ ಅದೀವೋ ಏನು ತಿರುಪತಿಯಾಗ ಅದೀವೋ ಅನ್ನಕತ್ತಿದ್ದು ಅನ್ಸಕತ್ತಿತ್ತು ನಾವು. ಭಕ್ತಿ ತುಂಬಿದ ಹೃದಯದಿಂದ ಜಯಘೋಷವನ್ನು ಮಾಡ್ತಾ ಆನೆ, ಅಂಬಾರಿ, ಚತುರಂಗ ಬಲೆ ಸಮೇತವಾಗಿ ನೀವು ಮಾಡಿರುವ ಸ್ವಾಗತವನ್ನು, ಉತ್ಸವವನ್ನು ನೋಡಿ
ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಮಂಗಲಾಶೀರ್ವಾದವನ್ನು ಅನುಗ್ರಹಿಸುವವರಾಗ್ತಾ ಇದ್ದಾರೆ. ಅನ್ನದಾನಕ್ಕೆ ದಾಸೋಹಕ್ಕೆ 4 ರಾಜ್ಯಗಳಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು ಅಂದ್ರೆ ಬಂಡಿಗಣಿ ಸ್ವಾಮಿಗಳು. ಮುನ್ನೂರ 65 ದಿವಸದೊಳಗೆ ದಿವ್ಸಕ್ಕೆ 3 ಹೊತ್ತು ಎಲ್ಲರೂ ಊಟ ಮಾಡ್ತಾರ. ಹೌದು, ಎಲ್ಲರೂ ಊಟ ಮಾಡ್ತಾರ. ಆದ್ರೆ 365 ದಿವಸದೊಳಗೆ ಪ್ರತಿ ದಿವಸ 3 ಹೊತ್ತು ಊಟ ಮಾಡಿಸೋ ಸ್ವಾಮಿಗಳು ಯಾರಾದ್ರೂ ಇದ್ರೆ ಅದು ಬಂಡಿಗಣಿ ಸ್ವಾಮಿ. ದೊಡ್ಡ ದೊಡ್ಡ ಜಾತ್ರೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಲಕ್ಷಾಂತರ ಜನ ಸೇರ್ತಾ ಇದ್ರು ಅಂದ್ರೆ ಕರೀಲಾರ್ದ ಬಂದು ದಾಸೋಹ ಮಾಡಿ ತಾವು ಪುಣ್ಯ ಕಟ್ಕೊಳ್ಳೋದ್ರ ಜೊತೆಗೆ ದಾಸೋಹ ಸೇವೆಯಲ್ಲಿ ಪಾಲ್ಗೊಂಡವರು ಎಲ್ಲರಿಗೂ ಕೂಡ ಪುಣ್ಯದ ಸುಗ್ಗಿಯನ್ನು ತಂದು ಕೊಡುವಂಥ ಕೆಲಸವನ್ನು ಬಂಡಿಗಣಿ ಮಠ ಮಾಡ್ಕೊಳ್ತಿದೆ. ಅವರ ಆ ಸೇವೆಯನ್ನು ಪರಿಗಣಿಸಿ ನೀವೆಲ್ಲರೂ ಸೇರ್ಕೊಂಡು ಇವತ್ತು ಅವರಿಗೆ ಮಲ್ಲಿಕಾರ್ಜುನ ಕಂದ ಅಂತ ತಿಳ್ಕೊಂಡು ಪ್ರಶಸ್ತಿಯನ್ನು ಕೊಡ್ತೀವಿ. ಬಹಳ ಒಳ್ಳೆಯ ಪ್ರಶಸ್ತಿ ಅದು. ನಾವು ಆಗಾಗ ಅವ್ರನ್ನ ತಮಾಷೆ ಕೇಳ್ತಿದ್ವಿ, 365 ದಿವಸ ಎಲ್ಲ ಕಡೆಗೆ ದಾಸೋಹ ಮಾಡ್ತೀರಿ, ದಾಸೋಹ ಮಾಡಕ್ ರೇಷನ್ ರೊಕ್ಕ ರೂಪಾಯಿ ಎಲ್ಲಿಂದ ಬರ್ತೈತಿ ಹೇಳ್ರಿ ಅಂತಿದ್ವಿ ನಾವು. ಸ್ವಲ್ಪ ಮೂಲ ಜಾಗ ನಮಗೂ ನಾವು ಅಲ್ಲಿಗೆ ಗಂಟು ಬೀಳ್ತೀವಿ ಅಂತ ಹೇಳಿದ್ವಿ. ಆದ್ರೆ ಮಲ್ಲಿಕಾರ್ಜುನ ಕಂದ ಅಂತ ಪ್ರಶಸ್ತಿ ಕೊಟ್ಟ ಮೇಲೆ ಮೂಲ ಜಾಗ ಎಲ್ಲೈತೆ ಅಂತ ಈಗ ಗೊತ್ತಾಯ್ತು ನಮಗೆ. ಅದು ಮಲ್ಲಯ್ಯ ಇರ್ತದೆ. ಮತ್ತು ಅಪ್ಪನ ಬೆನ್ನಿಗೆ ನಿಂತ ಮೇಲೆ ಮಗನಿಗೆ ಏನು ಕೊರತಿರ್ತದೆ. 3 ಲೋಕದ ಒಡೆಯ ಮಲ್ಲಯ್ಯ, ಸಕಲ ಸಂಪತ್ತು ಅವನ ಅಧೀನ ಐತಿ. ಮತ್ತು ಅವನ ಬೆನ್ನಿಗೆ ನಿಂತು ನೀಡಕ್ಕೆ ನಿಂತ ಹೊತ್ನ್ಯಾಗ ಯಾರಿಗೆ ಯಾವ ಕೊರತೆ ಆಗಕ್ಕೆ ಸಾಧ್ಯ ಇದೆ? ಅದಕ್ಕೆ ಬಂಡಿಗಣಿ ಸ್ವಾಮಿಗಳಿಗೆ ದಾಸೋಹದೊಳಗೆ ಎಂದೂ ಯಾವಾಗೂ ಎಲ್ಲೂ ಯಾವ ಕೊರತೆ ಹಾಗೇ ಇಲ್ಲ, ಆಗೋಂಗಿಲ್ಲ. ಅತ್ಯಂತ ಅನ್ವರ್ಥಕವಾಗಿರುವಂಥ ಪ್ರಶಸ್ತಿಯನ್ನು ನೀವೆಲ್ಲ ಕೊಟ್ಟಿದ್ದೀರಿ. ಅಷ್ಟೇ ಸಂತೋಷದಿಂದ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ನಿಮಗೆಲ್ಲ ಸಂದೇಶವನ್ನು ನೀಡೋ ಕಾಲಕ್ಕೆ ಪಂಚಾಕ್ಷರಿ ಮಹಾಮಂತ್ರವನ್ನು ನೀವೆಲ್ಲ ಜಪ ಮಾಡಬೇಕು, ಮುಕ್ತಾತ್ಮರಾಗಬೇಕು. ಅದು ಇದು ಅಂಥದ್ದು ಇಂಥದ್ರ ಕಡೆಗೆ ಬೆನ್ನು ಹತ್ತಿ ಜೀವನವನ್ನು ಸಮಯವನ್ನು ಹಾಳು ಮಾಡ್ಕೋಬಾರದು ಅನ್ನುವಂಥ ಅಮೂಲ್ಯವಾದ ಸಂದೇಶವನ್ನು ಅವರು ಕೊಟ್ಟರು. ಶಾಸ್ತ್ರದಲ್ಲಿ 7 ಕೋಟಿ ಮಂತ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಎಷ್ಟು? 7 ಕೋಟಿ. ನೀವು 7 ಕೋಟಿ ಅಂತಿರ್ತಿರಲ್ಲ, ಹಂಗ 7 ಕೋಟಿ ಮಂತ್ರಗಳದವಂತ. ಆ 7 ಕೋಟಿ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಂತ್ರ ಅಂದ್ರೆ ಪಂಚಾಕ್ಷರಿ ಮಂತ್ರ. ಸಪ್ತಕೋಟಿಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಅಂತ ಹೇಳಿ. ಕಾರಣ ಏನು ಅಂದ್ರೆ ಬಹಳ ಸರಳದ, ಬಹಳ ಸಣ್ಣದದ, ಮಾತಾಡಕ್ ಬಾರದೇ ಇರೋ ಮನುಷ್ಯನೂ ಕೂಡ ಇದನ್ನ ಸರಳವಾಗಿ ಸುಲಭವಾಗಿ ಹೇಳಬಹುದು.
ಮತ್ತು ಯಾರನ್ನ ಕುರಿತು ಈ ಮಂತ್ರ ಐತಿ ಅಂದ್ರೆ ಆಶುತೋಷನಾಗಿರುವಂತಹ ಶಿವನನ್ನ ಕುರಿತು ಈ ಮಂತ್ರ ಇರೋದು. ಆಶುತೋಷ ಅಂದ್ರೆ ತಕ್ಷಣವೇ ಪ್ರಸನ್ನನಾಗುವಂತಹ ಪರಮಾತ್ಮ, ಬೇಗ ಪ್ರಸನ್ನನಾಗುವಂತಹ ದೇವರು ಅಂದ್ರೆ ಶಿವ, ಬೇಗ ಪ್ರಸನ್ನನಾಗುವಂಥ ಶಿವ. ಉಳಿದ ದೇವರುಗಳಿಗೆ ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಏನೇನೋ ಕೊಡಬೇಕು. ಆದರೆ ಶಿವನಿಗೆ ಏನು ಬೇಕಾಗಿಲ್ಲ, ಒಂದು ಚೆರಿಗೆ ನೀರು ಹಾಕಿಬಿಟ್ರೆ ಖುಷಿಯಾಗ್ಬಿಡ್ತಾನೆ. ಜಲಧಾರ ಪ್ರಿಯ ಶಿವ, ನೀರು ಯಾರು ಬಿಟ್ರೆ ಪ್ರಸನ್ನ ಆಗಿಬಿಡ್ತಾನೆ. ಏನು ನೀರಿಗೇನು ಖರ್ಚು ಮಾಡ್ತೀರಿ ನೀವು? ನೀರು ಅವನೇ ಕೊಟ್ಟಾನ, ಹೊಳಿ ಹರಿತಿರ್ತಾವ, ತುಂಬ್ಕೊಂಡು ಬರೋದು ಲಿಂಗದ ಮೇಲೆ ಯಾರೋ ಬಿಟ್ರೆ ಮುಗಿತು, ಪ್ರಸನ್ನ ಆಗಿಬಿಡ್ತಾನೆ. ಅಂತಹ ಆಶುತೋಷ ಶಿವನನ್ನು ಕುರಿತು ಸರಳವಾಗಿರುವಂಥ ಮಂತ್ರ ಇದಾಗಿರೋಣದರಿಂದ ಈ ಮಂತ್ರ ಎಲ್ಲರಿಗೂ ಪೂಜ್ಯ ಮತ್ತು ಬೇಗ ವರವನ್ನು ಕೊಡುವಂತಹ ಶಕ್ತಿಯನ್ನು ಹೊಂದಿರುವಂತಹ. ಒಬ್ಬ ಕವಿ ಒಂದು ಸುಂದರವಾದ ಮಾತನ್ನ ಬರೆದ, ಲಕ್ಷ ಕೊಟ್ಟು ಕೇಳ್ರಿ. ವಿದ್ಯಾಸು ಶ್ರುತಿರುತ್ಕೃಷ್ಟ ತತ್ರೈಕಾ ದಶನಿ ಶ್ರವೋ ತತ್ರ ಪಂಚಾಕ್ಷರಿ ವಿದ್ಯಾ ತಸ್ಯಾಂ ಶಿವ ಯತ್ಯಕ್ಷರ ದ್ವಯಂ ಅಂತ. ಅನೇಕ ವಿದ್ಯೆಗಳದಾವ ಈ ಪ್ರಪಂಚದಲ್ಲಿ. ಎಷ್ಟು ವಿದ್ಯೆಗಳದಾವ ಅನ್ನೋದು ಲೆಕ್ಕಿಲ್ಲ. ಲೆಕ್ಕ ಐತೇನು? ನಮಗ್ ಗೊತ್ತಿರೋದು ಬಹಳ ಸ್ವಲ್ಪ, ಗೊತ್ತಿಲ್ಲದ ಬಹಳ ಐತಿ. ಬಹಳ ತಿಳ್ಕೊಂಡೇನೆ ಅನ್ನುವ ಅವನಿಗೆ ಸಮುದ್ರದೊಳಗಿನ ಒಂದು ಹನಿ ಎಷ್ಟು ಗೊತ್ತಿರ್ತೈತೆ ಅಂತ, ಗೊತ್ತಿಲ್ಲದ್ದು ಇನ್ನೂ ಸಮುದ್ರದಷ್ಟು ಇರ್ತೈತೆ, ಸಮುದ್ರದಷ್ಟು ಇರ್ತೈತೆ. ಅದಕ್ಕೆ ನಮ್ಮ ಜ್ಞಾನದ ಬಗ್ಗೆ ನಾವು ಎಂದೂ ಅಭಿಮಾನ ಪಡಬಾರದು. ಎಷ್ಟೇ ತಿಳ್ಕೊಂಡ್ರೂ ಕೂಡ ನಾವು ಇನ್ನೂ ಅಲ್ಪಜ್ಞರೇ, ನಾವು ಸಣ್ಣವರು. ಆ ವಿದ್ಯೆಗಳನ್ನೇ 64 ವಿಭಾಗಗಳನ್ನು ಮಾಡಿ ಚೌಷಷ್ಠ ಕಲಾಯೆ ಅಂತ ಶಾಸ್ತ್ರದಲ್ಲಿ ಬರೆದಿಟ್ಟ. ಈ 64 ಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ವಿದ್ಯೆ ಯಾವುದು ಅಂದ್ರೆ ವೇದ ವಿದ್ಯೆ ಅಂತ. ವೇದ ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾಗಿರುವಂಥದ್ದು. ಮೊದಲು ಅನೇಕ ವಿದ್ಯೆಗಳನ್ನು ಕಲಿಯುವಂಥ ಪ್ರಯತ್ನ ಮಾಡ್ತಾ ಇದ್ರು. ಕಾಲಕ್ಕೆ ವಿದ್ಯೆಯ ಬಗ್ಗೆ ಆಸಕ್ತಿ ಕಡಿಮೆ ಆಗಿ ಸ್ವಲ್ಪ ಕಲಿತು ಅದರೊಳಗನೆ ತೃಪ್ತಿ ಪಡುವಂಥ ಸ್ವಭಾವ ಸೃಷ್ಟಿಯಾಯಿತು. ಎಲ್ಲರೂ ವೇದವನ್ನು ಓದಲಿಕ್ಕೆ ಶುರು ಮಾಡಿದರು. ಎಲ್ಲ ವಿದ್ಯೆಗಳಲ್ಲಿ ವೇದನೇ ಶ್ರೇಷ್ಠ ಅಂತ ಹೇಳಿ ವೇದಾಧ್ಯಯನ ಮಾಡ್ಲಿಕ್ಕೆ ಶುರು ಮಾಡಿದರು. ವೇದರ ಏನು ಸಣ್ಣದೈತೆ ಅಂತಾರೆ ನೀವು? ವೇದ ವಾಂಗ್ಮಯ ಅಂದ್ರೆ ಬಹಳ ವಿಶಾಲವಾದದ್ದು. ಅದರೊಳಗೂ 4 ಭಾಗ ಮಾಡ್ಯಾರ. ಯಜುರ್ವೇದ, ಋಗ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳು. ಮೊದಲೆಲ್ಲ 4 ವೇದಗಳನ್ನು ಓದ್ತಿದ್ರು. ಈಗ ಉತ್ತರ ಪ್ರದೇಶದ ಕಡೆಗೆ ಅವ್ರವ್ರ ಮನೆ ಅಡ್ಡ ಹೆಸರದಾವ. ನಿಮ್ಮಲ್ಲಿ ಹೆಂಗೆ ಹಿರೇಮಠ, ಮಠಪತಿ, ಸಾಲಿಮನಿ, ಹಾದಿಮನಿ ಹಿಂಗೆಲ್ಲ ಅಡ್ರೆಸ್ ಅದಾವಲ್ಲ, ಹಂಗ ಅಲ್ಲಿ ಉತ್ತರ ಪ್ರದೇಶದ ಕಡೆಗೆ ಅಡ್ರೆಸ್ ಅದಾವ, ಅಡ್ಡ ಹೆಸರು. ಏನು ಅಂದ್ರೆ ಚತುರ್ವೇದಿ, ತ್ರಿವೇದಿ, ದ್ವಿವೇದಿ ಅಂತ ಹಿಂಗೆಲ್ಲ ಹೆಸರು ಅದಾವ. ಹಂಗೆ ಹೆಸರು ಯಾಕೆ ಬಂದವ ಅಂತ ಕೇಳಿದ್ರೆ, ಅವ್ರ ಮನೆಯೊಳಗೆ ಯಾರೋ ಒಬ್ಬರು 4 ವೇದಗಳನ್ನು ಅಧ್ಯಯನ ಮಾಡಿದವ್ರು ಇದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಚತುರ್ವೇದಿ ಅಂತ ಕರೀತಿದ್ರು. ಅವ್ರ ಮನೆಯೊಳಗೆ 3 ವೇದಗಳನ್ನು ಓದಿದವ್ರು ಇದ್ರು ಅಂದ್ರೆ ಅವರಿಗೆ ತ್ರಿವೇದಿ ಅಂತ ಕರೀತಿದ್ರು. ಇನ್ನು 2 ವೇದಗಳನ್ನು ಓದಿದವ್ರು ಇದ್ರು ಅಂದ್ರೆ ದ್ವಿವೇದಿ ಅಂತ ಕರೀತಿದ್ರು. ಅವಾಗೆಲ್ಲ ಓದ್ತಿದ್ರು. ಕಾಲ ಗತಿಸಿದಂಗ ಮತ್ತೆ ಆಸಕ್ತಿ ಕಡಿಮೆ ಹಾಕೋತ ಹೋತು. ಇನ್ನಷ್ಟು ಏನಾರು ಕನ್ಸೆಷನ್ ಮಾಡ್ರಿ ಅಂದ್ರು ಜನ. ಅವಾಗ ವೇದಗಳನ್ನು ಓದಲಿಕ್ಕೆ
ಆಗದೇ ಇದ್ದಾಗ ವೇದದ ಸಾರ ಅದು ರುದ್ರಾಧ್ಯಾಯ. ರುದ್ರಾಭಿಷೇಕ ಮಾಡ್ತೀರಲ್ಲ ನೀವು, ಆ ರುದ್ರವನ್ನು ಪಾಠ ಮಾಡಿದ್ರೆ ಎಲ್ಲಾ ವೇದಗಳನ್ನು ಓದಿರುವಂಥ ಪುಣ್ಯ ಬರ್ತದೆ. ಎಲ್ಲಾ ವೇದಗಳನ್ನು ಓದಿದ ಪುಣ್ಯ ಬರ್ತದೆ. ಆ ರುದ್ರವನ್ನ ಓದಲಿಕ್ಕೆ 11 ನಮಕ 11 ಚಮಕ ಒಂದು ನಿಯಮಿತವಾದ ಗತಿಯಿಂದ ಓದಿದ್ರ 20 ನಿಮಿಷದಿಂದ ಅರ್ಧ ಗಂಟೆಯೊಳಗೆ ಮುಗಿದು ಹೋಗ್ತದೆ. ಆದ್ರೆ ಅದನ್ನು ಕೂಡ ಅನ್ಲಿಕ್ಕೆ ಟೈಮು ಉಳಿಲಿಲ್ಲ ಜನರಿಗೆ. ಮುಂದೆ ಇನ್ನಷ್ಟು ಏನಾರೇ ಸಂಕ್ಷಿಪ್ತ ಮಾಡಿಕೊಡ್ರಿ ಅಂದ್ರು, ಇದ್ರಾಗ ಏನಾರ ಮತ್ತೆ ಸಾಧ್ಯೇನು ಅಂತ ಕನ್ಸೆಷನ್ ಕೊಡೋರು ಸ್ವಲ್ಪ ವಿಶಾಲ ಹೃದಯಗಳಿದ್ರ ಕೇಳು ಮಂದಿಗೆ ಎಷ್ಟು ಕೊಟ್ಟರು ಸಾಕಾಗಂಗ ಇಲ್ಲ. ವೇದದ ಸಾರ ರುದ್ರಾಧ್ಯಾಯ. ರುದ್ರಾಧ್ಯಾಯದ ಸಾರ ಏನು ಅಂದ್ರೆ ಅಷ್ಟಮ ಅನುವಾಕ, 8ನೇ ಅನುವಾಕ ನಮ್ಮ ಸೋಮಾಯಚ ಅಂತ ಶುರುವಾಗ್ತದೆ. ಆ ಅನುವಾಕದೊಳಗ ಹೆಚ್ಚು ಕಡಿಮೆ ಒಂದು 2 ರಿಂದ 3 ನಿಮಿಷದೊಳಗೆ ಮುಗಿದು ಬಿಡ್ತದ. ಅಂದ್ರೆ ಅಷ್ಟು ಆಗಂಗಿಲ್ಲ, ಅಷ್ಟು ಬೇಗ ಮುಗಿತದ. 8ನೇ ಅನುವಾಕ ಶ್ರೇಷ್ಠವಾದದ್ದು. 8ನೇ ಅನುವಾಕ ಅಂದ್ರೆ ರುದ್ರ ಎಲ್ಲ ಓದ್ದಂಗ. ಇನ್ನಷ್ಟು ಏನಾರ ಕನ್ಫ್ಯೂಷನ್ ಆಕೈತೆ ಅಂದ್ರ ಇನ್ನಷ್ಟು ಏನಾರ ಆಗತ್ತನೋ ಅಂತ ಕೇಳಿದಾಗ ಅದರೊಳಗೆ ಹೇಳ್ತಾರ, ತತ್ರ ಪಂಚಾಕ್ಷರೇ ಮಹಾವಿದ್ಯಾ. ನಮ ಸೋಮಾಯಚ ರುದ್ರಾಯಚ ಅನ್ನೋ ಆ 8ನೇ ಅನುವಾಕದೊಳಗ ಒಂದು ಕಡೆಗೆ ಮುಂದೆ ಹೋಗಿ ನಮ ಶಿವಾಯಚ ಶಿವತರಾಯಚ ಅಂತ ಬರ್ತದೆ. ಅಂದ್ರೆ ಪಂಚಾಕ್ಷರಿ ಮಂತ್ರ ಉಲ್ಲೇಖ ಆದದ್ದು ಆ 8ನೇ ಅನುವಾಕದೊಳಗ. ಆ 8ನೇ ಅನುವಾಕದ ಸಾರ ಯಾವುದು ಅಂದ್ರೆ ನಮ ಶಿವಾಯ. ಈ ನಮ ಶಿವಾಯ ಅನ್ನೋದನ್ನ ಅಂದ್ಬಿಟ್ರ, ಪಂಚಾಕ್ಷರಿ ಮಂತ್ರ ಒಂದು ಜಪ ಮಾಡಿಬಿಟ್ರ 8ನೇ ಅನುವಾಕ ಹೇಳಿದಂಗ, ರುದ್ರಾಧ್ಯಾಯ ಪಾಠ ಮಾಡಿದಂಗ, ವೇದಗಳನ್ನೆಲ್ಲ ಹೇಳಿದಂಗ. ಅಷ್ಟೇ ಅಲ್ಲ, 64 ವಿದ್ಯೆಗಳನ್ನ ಕಲಿಯೋದ್ರಿಂದ ಯಾವ ಪುಣ್ಯ ಬರುತ್ತೋ ಆ ಪುಣ್ಯ ಈ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದ್ರಿಂದ ಬರುತ್ತೆ. ಕನ್ಸೆಷನ್ ಕೇಳೋರಿಗೆ ಇನ್ನೂ ಸಾಕಾಗ್ಲಿಲ್ರಿ. ಅವ್ರಂದ್ರು 5 ಅಕ್ಷರದವ್ರಿಗೆ ಇನ್ನಷ್ಟು ಏನಾರ ಸಣ್ಣದ ಮಾಡಕ್ ಸಿಕ್ರು ನೋಡ್ರಿ ಅಂದ್ರು. ಇನ್ನಷ್ಟು ಏನಾರ ಸಣ್ಣದ ಮಾಡಕ್ ಬರ್ತತೆ ನೋಡ್ರಿ ಅಂದಾಗ, ಆಗಲೇ ಇನ್ನೂ ಸಣ್ಣದ ಮಾಡಿಕೊಡ್ತೀವಿ ಅಂತ ಹೇಳಿ ತಶ್ಯಾಂ ಶಿವ ಇತ್ಯಕ್ಷರ ದ್ವಯಂ. ನಮ ಶಿವಾಯ ಅನ್ನೋದ್ರೊಳಗೆ ಶಿವ ಅಂದ್ರೆ ಸಾಕು, ಹೋಗು ಮಾರಾಯ ಅಂದ್ಬಿಟ್ಟು. ಶಿವ ಅಂದ್ಬಿಡು ಎಲ್ಲ ಪುಣ್ಯ ಬಂದ್ಬಿಡ್ತದ ಅಂತ ಹೇಳಿದ್ರು. ಎಷ್ಟು ಶಕ್ತಿ ಅದ ನೋಡಿ, ಶಿವ ಅನ್ನೋ ಶಬ್ದದೊಳಗೆ ಎಷ್ಟು ಅದ್ಭುತವಾಗಿರುವಂತ ಶಕ್ತಿ ಅದ. ಒಬ್ಬ ಕವಿ ಬಹಳ ಚಲೋ ಮಾತು ಬರಿತಾನ. ಶಿವಾನು ಈ ಶಬ್ದದಲ್ಲಿ ಎಷ್ಟು ಅಕ್ಷರ ಅದಾವ್ರಿ? ಎಷ್ಟು ಅಕ್ಷರ ಅದಾವ? 2. ಒಂದು ಸಿ, 2ನೇದು ವ. ಈ 2 ಅಕ್ಷರಗಳನ್ನ ಕುರಿತು ವಿಶ್ಲೇಷಣೆ ಮಾಡ್ತಾ ಒಂದು ಸುಂದರವಾದ ಮಾತನ್ನು ಒಬ್ಬ ವಿದ್ವಾಂಸ ಬರೆದಾನ. ಶಿಕಾರೋಚ್ಚಾರ ಮಾತ್ರೇನ ಬಹಿರ್ ನಿರ್ಯಾಂತಿ ಪಾತಕಾಹ ಪುನರಾಗಮನ ಭೀತ್ಯಾಹಿ ವಕಾರೋಯಂ ಕವಾಟವತ್ ಅಂತ ಹೇಳ್ತಾನೆ. ವಕಾರೋಯಂ ಕವಾಟವತ್. ನೀವು ಶಿ ಅಂದಾಗ ನಿಮ್ಮ ಶ್ವಾಸ ಹೊರಗೆ ಹೋಗ್ತದೆ, ಉಸಿರು ಹೊರಗೆ ಹೋಗ್ತದೆ. ಉಸಿರು ಹೊರಗೆ ಹಾಕಲಾರ್ದ ಶಿ ಅನ್ನಕ್ಕೆ ಬರಂಗಿಲ್ಲ ನಿಮ್ಗೆ. ಅಂದು ನೋಡ್ಬೇಕಾರ ಉಸಿರು ಹೊರಗೆ ಹೋಗ್ತದೆ, ಸಿ ಅನ್ಬೇಕಾದ್ರ. ಇನ್ನು ವ ಅನ್ಬೇಕಾದ್ರ 2 ತುಟಿಗಳು ಬಂದಾಗ್ತಾವೆ ಹೆಚ್ಚು ಕಡಿಮೆ. ಸಮೀಪಕ್ಕೆ 2 ತುಟಿಗಳನ್ನು ಸಮೀಪಕ್ಕೆ ತರಲಾರ್ದ ವ ಅನ್ನಕ್ಕೆ ಬರಂಗಿಲ್ಲ, ಹೌದಾ?
ಇದನ್ನ ಗಮನಿಸಿರುವಂಥ ಕವಿ ಏನು ಹೇಳ್ತಾನೆ ಅಂತ ಕೇಳಿದ್ರೆ, ನೀವು ಶಿ ಎಂದಾಗ ನಿಮ್ಮ ಶ್ವಾಸ ಅಷ್ಟ ಹೊರಗೆ ಹೋಗಂಗಿಲ್ಲ, ನೀವು ತಿಳಿದೋ ತಿಳಿಯದೆಯೋ ಮಾಡಿರುವಂಥ ಏನು ಪಾಪ ಇರುತ್ತಲ್ಲ, ಆ ಪಾಪ ಎಲ್ಲ ಹೊರಗೆ ಹೋಗಿಬಿಡ್ತದ ಅಂತ ಹೇಳ್ತಾರೆ. ಬರೀ ಸಿ ಅಂದ್ರೆ ಸಾಕು, ಮಾಡಿದ ಪಾಪ ಎಲ್ಲ ಹೊರಗೆ ಹಾಕಿಬಿಡ್ತದಂತ. ಮಾಡಿದ ಪಾಪ ಎಲ್ಲ ಹೊರಗೆ ಹಾಕಿಬಿಡ್ತದೆ. ಭಾಳ ಜನ ಅನ್ಬೋದು, ಮತ್ತು ಬರೀ ಸಿ ಅಂದ ಕೂಡಲೇನ ಪಾಪ ಎಲ್ಲ ಹೊರಗೆ ಹೋಗ್ತೈತಿ ಅಂದ್ರೆ ಓ ಯಾಕೆ ಅನ್ನೋದು ಅಂತ. ಒಂದು ಅಕ್ಷರದೊಳಗೆ ಕೆಲಸ ಆಗಿಬಿಡ್ತಲ್ಲ, ಮತ್ತೊಂದು ಅಕ್ಷರ ಯಾಕೆ ಅನ್ನೋದು ಅಂತ. ಆ ವ ಅನ್ನೋದು ಕೂಡ ಇದರ ಮುಂದಿನ ಕೆಲಸ ಮಾಡ್ತತೆ ಅಂತ ಹೇಳ್ತಾನೆ. ಏನು ಮಾಡ್ತದ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನೀವು ರಾತ್ರಿ ಮಲ್ಕೊಂಡ್ರಿ ಅಂತ ಇಟ್ಕೊಳ್ರಿ. ಮಲ್ಕೊಂಡಾಗ ನಿಮಗೆ ಗೊತ್ತಾಗಲಾರ್ದಂಗೆ ಒಬ್ಬ ಕಳ್ಳ ನಿಮ್ಮ ಮನೆಯೊಳಗೆ ನುಗ್ಗಿದ, ನಿಮಗೆ ಎಚ್ಚರ ಆಯ್ತು. ಅವನ ಚಲನವಲನಗಳನ್ನು ನೋಡಿ ಆಜು ಬಾಜು ಇದ್ದವ್ರನ್ನೆಲ್ಲ ಎಬ್ಸಿದ್ರಿ. ಒಬ್ರಿಗೊಬ್ರು ಎದ್ದು ಮುತ್ತಿಗೆ ಹಾಕಿ ಅವನು ಹಿಡಿದು ಸರಿಯಾಗಿ ಥಳಿಸಿದ್ರಿ. ಅವ ಸತ್ನೋ ಬಿದ್ನೋ ಅನ್ಕೋತ ಕಾಲಿಗೆ ಬುದ್ಧಿ ಹೇಳಿದ, ಮರಿ ಬಿಟ್ಟು ಓಡಿ ಹೋದ. ಮನೆಯಿಂದ ಹೊರಗೆ ಹಾದ ಕೂಡಲೇ ಮೊಟ್ಟ ಮೊದಲು ಏನು ಕೆಲಸ ಮಾಡ್ತೀರಿ ಹೇಳಿ ನೋಡು ನೀವು? ಕಳ್ಳ ನಿಮ್ಮ ಮನೆಯಿಂದ ಹೊರಗೆ ಹಾದ ಕೂಡಲೇ ಮೊಟ್ಟ ಮೊದಲು ಮಾಡೋ ಕೆಲಸ ಏನು ನೀವು? ಏನು ಮಾಡ್ತೀರಿ? ಬಾಕಲ ಬಂದ್ ಮಾಡ್ತೀರಿ, ಮತ್ತೇನು ಮಾಡ್ತೀರಿ? ಹೌದಿಲ್ಲ? ಯಾಕೆ ಬಾಕಲ ಬಂದ್ ಮಾಡ್ತೀರಿ? ಹೋಗಿರೋ ಕಳ್ಳ ಅಥವಾ ಮತ್ತೆ ಹೊಸ ಕಳ್ಳ ಒಳಗೆ ಮತ್ತೆ ಬರಬಾರ್ದು ಅಂತ ಹೇಳಿ ಭದ್ರವಾಗಿ ಬಾಕಲ ಬಂದ್ ಮಾಡ್ತೀವಿ. ಹೌದಿಲ್ಲ? ಅಂದ್ರೆ ಗುದ್ದಾಡಿ ಕಳ್ಳನ ಹೊರಗೆ ಹಾಕಬೇಕು. ಹೊರಗೆ ಹಾಕಿದ ಮೇಲೆ ಮತ್ತೆ ನಾವು ಏನು ಮಾಡಬೇಕು? ಬಾಕಲ ಭದ್ರವಾಗಿ ಮುಚ್ಚಬೇಕು. ಹೌದಿಲ್ಲ? ಹಂಗ ಸಿ ಅನ್ನೋದು ನಮ್ಮ ಒಳಗಿನ ಪಾಪ ಅನ್ನುವಂಥ ಕಳ್ಳನನ್ನು ಹೊರಗೆ ಹಾಕೋ ಕೆಲಸ ಮಾಡ್ತದ. ವ ಅನ್ನೋದು ಎರಡು ತುಟ್ಟಿ ಬಂದಾಗತ್ತಿಲ್ಲ, ಬಾಕಲ ಬಂದ್ ಮಾಡೋ ಕೆಲಸ ಮಾಡ್ತತಿ ಅಂತ ಹೇಳ್ತಾರೆ. ಬಾಕಲ ಮುಚ್ಚೋ ಕೆಲಸ ಮಾಡ್ತದ ಅಂತ. ಒಟ್ಟಾರೆ ಹೇಳಬೇಕು ಅಂದ್ರೆ, ಹಿಂದೆ ಮಾಡಿದ ಪಾಪವನ್ನೆಲ್ಲ ನಾಶ ಮಾಡುವ ಮತ್ತು ಮುಂದೆ ನಿಮ್ಮಿಂದ ಪಾಪ ಆಗದ ರೀತಿಯಲ್ಲಿ ನಿಮ್ಮನ್ನ ಕಾಪಾಡುವಂತಹ ಎರಡೂ ಕೆಲಸವನ್ನು ಈ ಶಿವ ಅನ್ನುವಂಥ ಒಂದು ಶಬ್ದ ಮಾಡ್ತದ ಅನ್ನುವಂಥ ಮಾತನ್ನ ಕವಿ ಬರ್ಕೊಂಡು ಬಂದಿದ್ದಾನೆ. ಈ ಶಿವ ಅನ್ನುವ ಅಕ್ಷರವನ್ನು ಹೊಂದಿರುವುದರಿಂದ ಆ ಪಂಚಾಕ್ಷರಿ ಮಹಾಮಂತ್ರಕ್ಕೆ ತನ್ನದೇ ಆಗಿರುವಂತಹ ವಿಶಿಷ್ಟತೆ ಅದ, ತನ್ನದೇ ಆಗಿರುವಂತಹ ಮಹತ್ವ ಇದೆ. ನಾವು ಶಿವನ ನಾಮಸ್ಮರಣೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ವಿ ಅಂದ್ರೆ ಶಿವ ತಾನೇ ಬರ್ತಾನಂತ. ನಮ್ಮ ಹತ್ರ ಶಿವನ ತನಕ ನಾವು ಹೋಗೋ ಅವಶ್ಯಕತೆನೂ ಇಲ್ಲ, ಅವನು ಕರ್ಕೊಂಡು ಬರೋ ಪ್ರಯತ್ನ ಮಾಡೋ ಅವಶ್ಯಕತೆನೂ ಇಲ್ಲ, ಅವನು ಹುಡುಕ್ಯಾಡೋ ಅವಶ್ಯಕತೆನೂ ಇಲ್ಲ. ನಾಮವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ರೆ, ಯಾರ ನಾಮವನ್ನು ನಾವು ಹಿಡ್ಕೊಂಡಿರ್ತೀವೋ ಅವ ಹುಡುಕ್ಯಾಡ್ಕೊತ ಬರ್ತಾನಂತ. ಮತ್ತೆ ಹುಡುಕ್ಯಾಡ್ಕೊತ ಬರ್ತಾನ. ಶಿವನೊಳಗ ಮತ್ತು ಶಿವನ ನಾಮದೊಳಗ ಎದ್ರೊಳಗೆ ಶಕ್ತಿ ಹೆಚ್ಚಿರ್ತತೆ ಅಂತೀರಿ ನೀವು? ಶಿವನೊಳಗ ಶಿವನ ನಾಮದೊಳಗ ಎರಡರೊಳಗ ಎದ್ರೊಳಗೆ ಶಕ್ತಿ ಹೆಚ್ಚಿರ್ತತಿ? ಯಾಕ? ನಾಮದೊಳಗೆ ಯಾಕೆ ಶಕ್ತಿ ಹೆಚ್ಚಿರ್ತತಿ? ಖರೆ ಹೇಳಬೇಕು ಅಂದ್ರೆ, ಶಿವನಲ್ಲಿ ಮತ್ತು ಶಿವನ ನಾಮದಲ್ಲಿ ಸಮಾನವಾಗಿ ಶಕ್ತಿ ಇರ್ತದೆ. ಶಿವನಲ್ಲೂ ಅಷ್ಟೇ ಇರ್ತತಿ, ಶಿವನ ನಾಮದಲ್ಲಿಯೂ ಅಷ್ಟೇ ಶಕ್ತಿ ಇರ್ತತಿ. ಆದ್ರೆ ಶಿವನ ನಾಮದ ಜೊತೆಗೆ ಭಕ್ತನ ಭಕ್ತಿಯ ಶಕ್ತಿನೂ ಕೂಡ ಕೂಡಿಕೊಳ್ಳೋಣದ್ರಿಂದ ನಾಮದ ಶಕ್ತಿ ಡಬಲ್ ಆಗ್ತದೆ ಅಷ್ಟೇ. ನಾಮದ ಶಕ್ತಿ ಡಬಲ್ ಆಗ್ತದೆ.
ಶಿವನ ಶಕ್ತಿ ಎಷ್ಟು ಇರ್ತೈತಿ ಅಷ್ಟ ಇರ್ತೈತಿ. ನಾಮದ ಜೊತೆಗೆ ಭಕ್ತನ ಭಕ್ತಿ ಶಕ್ತಿನೂ ಕೂಡ ಕೂಡ್ಕೋತದ. ಕೂಡ್ಕೊಂಡ ಕಾರಣಕ್ಕಾಗಿ ನಾಮದ ಶಕ್ತಿ ಹೆಚ್ಚಾಗ್ತದೆ. ರಾಮಾಯಣದೊಳಗೆ ಒಂದು ಪ್ರಸಂಗ ಹೇಳಿ ಮುಗಿಸ್ಬಿಡ್ತೀವಿ. ಸಮುದ್ರಕ್ಕೆ ಸೇತುವೆ ಕಟ್ತಿದ್ರಂತ. ಸಮುದ್ರಕ್ಕೆ ಸೇತುವೆ ಕಟ್ಟೋ ಕಾಲಕ್ಕ ಹನುಮಂತ ಕಲ್ಲಿನ ಮೇಲೆ ಜೈ ಶ್ರೀರಾಮ್ ಅಂತ ಬರೀತಿದ್ದ. ವಾನರ ಸೇನೆ ಆ ಕಲ್ಲನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ನೀರೊಳಗೆ ಬಿಡ್ತಿದ್ರು, ಸಮುದ್ರದ ನೀರ. ಒಂದೊಂದು ಕಲ್ಲಿಗೆ ಹೆಸರು ಬರೀತಿದ್ದ, ಹೆಗಲ ಮೇಲೆ ಹೊತ್ಕೊಂಡ್ತಿದ್ರು, ಹೋಗಿ ನೀರಾಗ ಬಿಡ್ತಿದ್ರು. ಆ ಕಲ್ಲು ನೀರಾಗ ಬಿಟ್ಟು ಕೂಡಲೇ ಮುಳುಗುತ್ತಿರ್ಲಿಲ್ಲ, ತೇಲ್ತಿದ್ವು ಅಂತ. ಕಲ್ಲು ತೇಲ್ತಿದ್ವು ಅಂತ. ರಾಮ ದೂರ ಕೂತ್ಕೊಂಡಿದ್ದ. ಹನುಮಂತ ಕಲ್ಲು ಹೆಸರು ಬರೀತಿದ್ದ, ಹೋಗಿ ನೀರಾಗ ಬಿಡ್ತಿದ್ದು, ಕಲ್ಲರು ತೇಲ್ತಾವು, ಮುಳುಗೋಲು. ರಾಮನಿಗೆ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆಗಿ ಅವ ಅಂದ, ನನ್ನ ಹೆಸರು ಬರೋದು ಕಲ್ಲು ತೇಲ್ತಾವ ಅಂದಮೇಲೆ ನಾ ಬಿಟ್ರೆ ಹೆಂಗಿರ್ತತಿ ಅಂತ ಅನಿಸ್ತಂತ. ಒಮ್ಮೆ ನೋಡ್ಬೇಕು ಅಂತ ಅನಿಸ್ತಾವ. ನಾನ ಒಮ್ಮೆ ಕಲ್ಲು ನೀರಾಗ ಬಿಟ್ರೆ ಹೆಂಗಿರ್ತತಿ ಅಂತ ನೋಡ್ಬೇಕು ಅನಿಸ್ತಾವ. ಆದ್ರೆ ತೇಲ್ತತಿ ಅಂತ ವಿಶ್ವಾಸ ಇರಲಿಲ್ಲ ಅವನಿಗೆ. ಚೆಕ್ ಮಾಡಬೇಕಲ್ಲ ಅಂತ ಹೇಳಿ ಒಂದು ಕಲ್ಲು ಕೈಯಾಗ ತಗೊಂಡ. ಎಲ್ಲರ ಮುಂದೆ ಬಿಟ್ನಿ ಮುಳುಗಿತಂದ್ರ ಮರ್ಯಾದೆ ಪ್ರಶ್ನೆ. ಅದಕ್ಕೆ ಯಾರಿಗೂ ಗೊತ್ತಾಗಲಾರ್ದ ಜಾಗದಾಗ ಹೋಗಿ ಚೆಕ್ ಮಾಡ್ಕೋಬೇಕಂತ ಹೇಳಿ ಕಲ್ಲು ಕೈಯಾಗ ಹಿಡ್ಕೊಂಡು ಸಮುದ್ರದ ದಂಡಿಗೆ ದೂರ 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 ಹೊಂಟ. ಉಳಿದವರೆಲ್ಲ ತಮ್ಮ ತಮ್ಮ ಕೆಲಸದೊಳಗೆ ಮಗ್ನರಾಗಿದ್ರು. ಹನುಮಂತನ ದೃಷ್ಟಿ ಮಾತ್ರ ರಾಮನ ಕಡೆ ಹೋಯ್ತು. ನನಗೆ ಹೇಳಾರ್ದಂಗೆ ರಾಮದೇವರು ಎಲ್ಲಿ ಹೊಂಟ್ರು ಅಂತ ಕುತೂಹಲ. ಹೇಳಾರ್ದ ಹೊಂಟಾರ ಅಂದಮೇಲೆ ಏನೋ ಮಜಕೂರ್ ಇರ್ಬೇಕು ಇದ್ರೊಳಗೆ. ಮತ್ತೆ ಹೇಳಾರ್ದ ಹೊಂಟಾಗಿನ ಕಾಣವಲ್ಲಿ ಬೆನ್ನು ಹತ್ತು ಚಲೋ ಅಲ್ಲ ಅಂತ ಹೇಳಿ ರಾಮನಿಗೆ ಕಾಣಲಾರ್ದಂಗೆ ಸೂಕ್ಷ್ಮ ರೂಪ ಧಾರಣೆಯನ್ನು ಮಾಡ್ಕೊಂಡು ಹನುಮಂತ ರಾಮನ ಹಿಂದಿಂದ ಬೆನ್ನು ಹತ್ತಿದ. ಯಾಕಂದ್ರೆ ಹನುಮಂತನಲ್ಲಿ ಅಷ್ಟಮಾಸಿದ್ಧಿಗಳು ವಶ ಇದ್ದು, ಮಹಾಕಾಯನೂ ಆಗಬಲ್ಲನಾಗಿದ್ದ, ಸೂಕ್ಷ್ಮ ದೇಹವನ್ನು ಕೂಡ ಧರಿಸಬಲ್ಲವನಾಗಿದ್ದ. ರಾಮ ಮುಂದೆ ಕೈಯ ಕಲ್ಲು ಹಿಡ್ಕೊಂಡು ಹನುಮಂತ ಕಾಣಲಾರ್ದಂಗೆ ಹಿಂದಿಂದ ಬೆನ್ನು ಹತ್ತಿದ. ದೂರ 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 ಆದ್ರು. ರಾಮ ಮತ್ತೊಂದು ತಿರುಗಿ ನೋಡಿದ, ಯಾರು ಕಾಣಲಿಲ್ಲ. ಇದು ಜಾಗ ಬರೋಬ್ಬರಿ ಐತಿ ಅಂದ. ಬರೋಬ್ಬರಿ ಅದ ಅಂತ ಹೇಳಿ ಆ ಕಲ್ಲು ಕೈಯಾಗಿ ಹಿಡ್ಕೊಂಡು ಸಮುದ್ರದೊಳಗೆ ಹೆಜ್ಜೆ ಹಾಕಿದ. ಮೊಳಕಾಲು ಮಟ್ಟ, ತೊಡಿ ಮಟ್ಟ, ಸೊಂಟ ಮಟ್ಟ ನೀರು ಬಂದು ಇಲ್ಲಿ ಗೊತ್ತಾಗತ್ತಂತ ಹೇಳಿ ಕಲ್ಲು ತಂದಿದ್ನಲ್ಲ ಅದನ್ನು ಎತ್ತಿ ನೀರಾಗಿ ಬಿಟ್ಟ. ಆ ಕಲ್ಲು ತೇಲಿಲ್ಲ, ಡುಬುಕ್ಕಂತ ಮುಳುಗಿಬಿಡ್ತು. ಆ ಕಲ್ಲು ಏನು ಮುಳುಗಿತೋ ಹನುಮಂತ ಸುಮ್ಕೊಂಡಿರ್ಬೇಕಿಲ್ಲ, ಕಿಸಕ್ಕಂತ ನಕ್ಬಿಟ್ಟ. ಹನುಮಂತ ನಕ್ಕುಡ್ಲೆ ರಾಮ ನೀ ಯಾವಾಗ ಬಂದೇವ ಅಂದ. ನೀವು ಯಾವಾಗ ಬಂದಿರೋ ನಾನು ಅವಾಗ ಬಂದೀನಿ. ಬಂದ್ರೆ ಬರುವಲ್ಲೆಕ್ಕ ನಾ ಕಲ್ಲು ಬಿಡೋದು ನೋಡಿದೇನಂದ. ಮತ್ತೆ ನೋಡಾಕ ಬಂದೀನಿ, ನೋಡ್ಲಾರ್ದು ಇರ್ತೀನನ್ರಿ ಅಂದ. ನೋಡಿದ್ರು ನೋಡುವಲ್ಲೆಕ್ಕ ಮಾರಾಯ, ಯಾರ ಮುಂದೆ ಹೇಳ್ಬೇಡ ಅಂತ ಹೇಳಿದ್ವಿ. ಇಷ್ಟಾದ್ಮೇಲೆ ರಾಮ ಹನುಮಂತನ್ ಕೇಳ್ತಾನ, ಅಲ್ಲ ನನ್ನ ಹೆಸರು ಬರೋದು ನೀನು ಕಲ್ಲು ಬಿಟ್ರ ಅದು ತೇಲ್ತದ, ಯಾರ ಹೆಸರು ನೀ ಬರಾಕತ್ತೀಯೋ ಅವನೇ ನಾನು ಸ್ವತಃ ಕಲ್ಲು ಬಿಟ್ರ ಮುಳುಗ್ತದಲ್ಲ, ಇದೆಂಥ ದುರ್ಗತಿ ಅಂದಾಗ ಹನುಮಂತಂತನ ಅವ ಏನಂತ ಅನ್ನೋದು ಆಮೇಲೆ ಹೇಳ್ತೀವಿ ನಾವು. ದಾಸರು ಇದನ್ನು ನೋಡೇ ಹೇಳಿರ್ಬೇಕು, ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅನ್ನುವಂಥ ಮಾತನ್ನ ದಾಸರು ಹಾಡ್ಕೊಂಡು ಬಂದಿದ್ದಾರೆ. ಪರಮಾತ್ಮನ ನಾಮದಲ್ಲಿ ಇಂಥ ಅದ್ಭುತವಾಗಿರುವಂಥ ಶಕ್ತಿ ಅದ. ಆ ನಾಮದ ಜೊತೆಗೆ ಹನುಮಂತನ ಭಕ್ತಿಯ ಶಕ್ತಿನೂ ಕೂಡ ಕೂಡಿಕೊಂಡಿರೋದ್ರಿಂದ ಕಲ್ಲಲ್ಲೇ
ತೇಲ್ತು. ಹನುಮಂತನ ಭಕ್ತಿಯ ಶಕ್ತಿ ಇಲ್ಲ, ರಾಮನ ಶಕ್ತಿ ಒಂದೇ ಇರೋಣದರಿಂದ ರಾಮ ಬಿಟ್ಟು ಕಲ್ಲು ಮುಳುಗಿತು. ಶಕ್ತಿ ಅದರೊಳಗೆ ಹೆಚ್ಚಾತು, ನಾಮದೊಳಗೆ ಶಕ್ತಿ ಹೆಚ್ಚಿರ್ತದ. ಆದ್ರೆ ಹನುಮಂತ ಬಹಳ ಬುದ್ಧಿವಂತ. ಅವ ಕೊನೆಗೆ ರಾಮನಿಗೂ ಕೂಡ ಬೇಸರ ಆಗಬಾರ್ದಂತ ಹೇಳಿ ಉತ್ತರ ಏನು ಕೊಟ್ಟ ಅಂದ್ರೆ, ನಾ ಕಲ್ಲು ಬಿಟ್ಟು ಮುಳುಗ್ತದ, ನೀ ಕಲ್ಲ ನನ್ನ ಹೆಸರು ಬರೆದು ಬಿಟ್ಟದ್ದು ತೇಲ್ತದ ಯಾಕಂತ ರಾಮ ಕೇಳಿದಾಗ ಹನುಮಂತ ಹೇಳಿದ್ನಂತ, ಪ್ರಭು ನೀನು ಶ್ರೀಮನ್ ನಾರಾಯಣನ ಅವತಾರ, ನೀ ಕೈ ಹಿಡಿದ್ರ ತೇಲ್ಬೇಕೆ ಹೊರತು ನೀನ ಕೈ ಬಿಟ್ಟ ಮೇಲೆ ಮುಳುಗ್ಲಾರ್ದ ಇನ್ನೇನಾಕತಿ ಅಂತ ಹೇಳಿದ್ನ. ನೀನ ಕೈ ಬಿಟ್ಟು ಅದಕ್ಕೆ ಅದು ಮುಳುಗೈತಿ, ನಾಮದ ರೂಪದಿಂದ ನೀ ಅಲ್ಲಿ ಕೈ ಹಿಡ್ಕೊಂಡಿ ಅಂತ ತಿಳ್ಕೊಂಡು ಅವು ತೇಲಾಕತ್ತೇವ ಅಂತ ಹೇಳಿದ್ನಂತ. ಅವಾಗ ರಾಮ ತಾನ ತಪ್ಪಿಸ್ಕೊಂಡು ನಡಿ ಹೋಗೋಣ ಅಂತ ಕರ್ಕೊಂಡು ಬಂದಂತ ಈ ಕಡೆ. ಅಂತೂ ನಾಮದಲ್ಲಿ, ಭಗವಂತನ ನಾಮಸ್ಮರಣೆಯಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇರ್ತದೆ. ಆ ನಾಮಸ್ಮರಣೆಯಿಂದ ನಮ್ಮ ಜೀವನ ಪಾವನ ಆಗ್ತದೆ, ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತವೆ. ಪಂಚಾಕ್ಷರಿ ಮಹಾಮಂತ್ರ ಅದು ಅತ್ಯಂತ ಶ್ರೇಷ್ಠವಾಗಿರುವಂಥ ಮಂತ್ರ. ಆ ನಾಮಸ್ಮರಣೆಯೊಂದಿಗೇನೆ ಇಲ್ಲೇ ಮಲ್ಲಿಕಾರ್ಜುನನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಎಲ್ಲ ಶಕ್ತಿ ಇರ್ತವೆ. ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯ ಅದು ನೆರವೇರುವುದಿದೆ. ಮೂರ್ತಿಯಲ್ಲೂ ಅದ್ಭುತವಾದ ಶಕ್ತಿ ಇರ್ತದೆ. ಆ ಮೂರ್ತಿಯನ್ನು ಸಣ್ಣದು ಅಂತ ನಾವೆಲ್ಲ ಭಾವಿಸ್ಕೊಳ್ಬಾರ್ದು. ನಮ್ಮಲ್ಲಿ ಗಟ್ಟಿಯಾಗಿರುವಂಥ ಶ್ರದ್ಧೆ ಇತ್ತು ಅಂದ್ರೆ, ದೃಢವಾಗಿರುವಂಥ ವಿಶ್ವಾಸ ಇತ್ತು ಅಂದ್ರೆ, ಅಚಲವಾಗಿರುವಂತಹ ನಂಬಿಕೆ ಇತ್ತು ಅಂದ್ರೆ, ಆ ಮೂರ್ತಿ, ಯಾರ ಮೂರ್ತಿ ಇರುತ್ತಲ್ಲ ಅವರಿಗಿಂತಲೂ ಹೆಚ್ಚಿನ ಕಾರ್ಯವನ್ನು ಆ ಮೂರ್ತಿನೇ ಮಾಡಿ ತೋರಿಸ್ತದೆ. ನಿಮಗೆಲ್ಲ ಏಕಲವ್ಯನ ಕಥೆ ಗೊತ್ತಿರಬೇಕು. ದ್ರೋಣಾಚಾರ್ಯ ಬಿಲ್ವಿದ್ಯೆ ಕಲಿಸ್ಲಿಲ್ಲ, ಏಕಲವ್ಯನಿಗೆ ಬಿಲ್ವಿದ್ಯೆ ಕಲಿಸಿದ ಯಾರು? ದ್ರೋಣಾಚಾರ್ಯರು ಮೂರ್ತಿ ಕಲಿಸ್ತು. ಮೂರ್ತಿ ಯಾವ ದ್ರೋಣಾಚಾರ್ಯರ ಕೈಯಿಂದ ಅರ್ಜುನ ವಿದ್ಯೆಯನ್ನು ಕಲ್ತಿದ್ನೋ ಅವನಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಏಕಲವ್ಯ ಬಿಲ್ವಿದ್ಯೆಯನ್ನು ಕಲಿತ, ಮೂರ್ತಿಯಿಂದ ಕಲಿತ. ಕಾರಣ ಏನು ಅಂದ್ರೆ ಅವನ ಶ್ರದ್ಧೆ. ಅದಕ್ಕೆ ನಮ್ಮ ಶ್ರದ್ಧೆ ಮೂರ್ತಿಯಲ್ಲಿ ಇತ್ತು ಅಂದ್ರೆ ಆ ಮೂರ್ತಿನೇ ದೇವರ ಕೆಲಸವನ್ನು, ಅಂಥ ಕೆಲಸವನ್ನು ಇವತ್ತು ಮಲ್ಲಿಕಾರ್ಜುನ ನೂತನ ದೇವಾಲಯವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅವರಾದಿ ಭಕ್ತರು ನೀವೆಲ್ಲ ಮಾಡಿದವರಾಗಿದ್ದೀರಿ. ಗುಡಿ ಬಾ ಚಲೋ ಕಟ್ಟಿರಿ, ಕಲ್ಲಿಂದ ಕಟ್ಟಿರಿ. ನಮ್ಮ ಬಂಡೆಗಳಿ ಸ್ವಾಮಿಗಳು ಹೇಳ್ದಂಗೆ ಮಲ್ಲಯ್ಯನ ಬಾಂಡ್ ಹೆಂಗಾಯ್ತೋ ಹಂಗ ಕೆಂಪು ಕಲ್ಲಿಂದ ನೀವೆಲ್ಲ ಕಟ್ಟಿರಿ. ಅದಕ್ಕೆ ಮಲ್ಲಯ್ಯ ತನ್ನ ಬಣ್ಣದ ತನ್ನ ಮನೆಯೊಳಗೆ ಭಾಳ ಖುಷಿಯಿಂದ ಇಲ್ಲಿ ನಿವಾಸ ಮಾಡ್ತಾನ. ಬಂದವರು ಎಲ್ರಿಗೂ ಕೂಡ ಅವರವರ ಇಷ್ಟಾರ್ಥವನ್ನು ಅನುಗ್ರಹಿಸ್ತಾನ. ಶ್ರೀಶೈಲದ ಮಲ್ಲಯ್ಯ ಇಲ್ಲೂ ಬಂದು ಕುಳಿತುಕೊಳ್ತಾನ, ನಿವಾಸ ಮಾಡ್ತಾನ, ನಿಮಗೆಲ್ಲ ಆಶೀರ್ವಾದ ಮಾಡ್ತಾನ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಜೊತೆಗೆ ಮತ್ತು ಹೊಸ ಗುಡಿಯಾಗ ಮಲ್ಲಯ್ಯನೇ ಬಂದು ಖುಷಿಯಿಂದ ಇಲ್ಲೇ ಬಂದಾನ ಅಂತ ಹೇಳಿ ಶ್ರೀಶೈಲಕ್ಕೆ ಬರೋದು ನೀವೆಲ್ಲ ಮರಿಬಾರ್ದು. ದಿವಸ ನೆನಪಾದ್ರೆ ಇಲ್ಲಿ ಮಲ್ಲಯ್ಯ, ವರ್ಷಕ್ಕೊಮ್ಮೆರೆ ಶ್ರೀಶೈಲದ ಮಲ್ಲಯ್ಯ, ಅದನ್ನು ತಪ್ಪಿಸಬಾರ್ದು ಅನ್ನುವಂಥ ಪಡಿಸಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಿರಿ. ಕೂಡ ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯಗಳನ್ನು ಆ ಮಲ್ಲಿಕಾರ್ಜುನ ಅನುಗ್ರಹಿಸಿ ಕರುಣಿಸಿ ಕಾಪಾಡಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ ನಮ್ಮ ಕಪ್ಪರಟ್ಟಿಯ ಬಸವರಾಜ ಸ್ವಾಮಿಗಳವರು ಬಹಳ ಚೆನ್ನಾಗಿ ಸಂಘಟನೆ ಮಾಡಿ ಶ್ರಮವಹಿಸಿ ಧಾರ್ಮಿಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ನೀವು ಎಲ್ಲ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ್ದೀರಿ. ಎಲ್ಲ ಸೇವೆಯನ್ನು ಮಾಡಿರುವಂತಹ, ಪಾಲ್ಗೊಂಡಿರುವಂತಹ, ಮುಂದಾಗಿ ಮಾಡಿರುವಂತಹ ಎಲ್ಲ ಸದ್ಭಕ್ತರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿವರೆಗೆ ಜಗದ್ಗುರು ಮಹಾಸನ್ನಿಧಿಯವರು ಸಾಕ್ಷಾತ್ ಮಲ್ಲಿಕಾರ್ಜುನೇ ಪ್ರಸನ್ನನಾಗಿ ನಮ್ಮೆಲ್ಲರಿಗೆ ಆನಂದ ಆಗುವಂಗ
ಆಶೀರ್ವಾದ ನೀಡಿದ್ದಾರೆ. ಬಂಡಿಗಿನಿ ಅಪ್ಪ ಅವರು ಮಲ್ಲಯ್ಯನ ಮುಂದೆ ಕುಂತಂತ ಬಸವಣ್ಣನ ಆನಂದಾಗಿ ಅವರು ಕೂಡ ತಮ್ಮ ನುಡಿಮುತ್ತುಗಳನ್ನು ನಮ್ಮೆಲ್ಲರಿಗೆ ದಯಪಾಲಿಸಿದ್ದಾರೆ. ಜೊತೆಗೆ ಈ ವೇದಿಕೆ ಮೇಲಿರುವಂಥ ಚನ್ನಬಸಪ್ಪ ಮುತ್ಯ ಅವರಿಗೆ, ಜೊತೆಗೆ ಬವಲತ್ತಿ ಶ್ರೀಗಳಿಗೆ, ಎಲ್ಲರಿಗೂ ಈ ಅವರಾದಿ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನು ಮೇಲೆ ಮಹಾಮಂಗಲವನ್ನು ಮಾಡೋಣ. ತಾವೆಲ್ಲರೂ ಅಲ್ಲೇ ಎದ್ದು ನಿಲ್ಲಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಜಗದ್ಗುರು ಹೋಗುವಂಥ ಸಂದರ್ಭದೊಳಗೆ ತಾವೆಲ್ಲರೂ ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಬೇಕು, ಕೈ ಮುಗಿದು. ಯಾಕಂದ್ರೆ ಅಜ್ಜೂರು ಮುಂದೆ ದೂರ ಹೋಗ್ಬೇಕಾಗ್ಯದ. ಅದಕ್ಕೆ ಎಲ್ಲರೂ ಕಾಲುಗಳು ಕೊತ್ತು ನಿಂತ್ರಿ ಅಂತಂದ್ರೆ ಮಹಾರಾಷ್ಟ್ರ ಕಾರ್ಯಕ್ರಮ ಇಲ್ಲೇ ಆಗಬಾರ್ದು. ಅದಕ್ಕೆ ದಯವಿಟ್ಟು ಎಲ್ಲರೂ ಅಪ್ಪಾರು ಹೃದಯದೊಳಗೆ ಹೇಳಿದಾರ. ಅದಕ್ಕಾಗಿ ಮಂಗಲವನ್ನು ಮಾಡೋಣ. ಶಿವ 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 ನನ್ನೀರೋ ಶಿವ ಮಂಗಲ ವಿಮಲ ಮಾನಸದಿ ಬೆಳಗೀರೋ ಮೂಕಣ್ಣನ ಅಪ್ಪನೆಯಂತೆ ತಾಯಿ ಗರ್ಭದೊಳು ಜನಸಿ ಅಂಗಾರ ಮಮಕಾರ ದೊಳು ಮನವ ಬೆರಸಿ ಶಿವ 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 ನನ್ನೀರೋ ಶಿವ ಮಂಗಲ ವಿಮಲ ಮಾನಸದಿ ಬೆಳಗೇರು ಸತಿಪತಿ ಸುತರೋಳು ಮಾಯಾ ಪಾಶೆ ಯೋಳು ದೇವರ ಮರೆತು ದಾನ ಧರ್ಮ ಮರೆತು ಪುಣ್ಯವನ್ನು ಮಾಡಿ ದಾನ ಧರ್ಮದಿಂದ ಪುಣ್ಯವನ್ನು ಮಾಡಿ ಮಾನವ ಜನ್ಮ ಸಾರ್ಥಕಗೊಳಿಸಿರು ಶಿವ 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 ನನ್ನೀರೋ ಶಿವ ಮಂಗಲ ವಿಮಲ ಮಾನಸದಿ ಬೆಳಗೇರು